ಜೀವನ ಸ್ವರೂಪ ಯೋಗ್ಯತೆ ಎಲ್ಲ ಚೆನ್ನಾಗಿದ್ದರೆ ಸಾಧನೆ ಹೇಗಾಗುತ್ತೆ ಅನ್ನೋದಕ್ಕೆ ಭರತ ಒಂದು ಒಳ್ಳೆಯ ಉದಾಹರಣೆ. ಅಧಿಕಾರವನ್ನು ತೊರೆದ ನದಿ ತೀರಕ್ಕೆ ಸಾಧನೆಗೋಸ್ಕರ ಹೊರಟ. ತಾನು ಭೂಮಿಗೆ ಬರುವಾಗ ಒಂಟಿಯಾಗಿ ಬಂದ. ಸಾಧನೆಗೆ ಹೋದಾಗಲೂ ಒಂಟಿ ಜೀವನವನ್ನೇ ಅರಸಿಕೊಂಡು ಹೊರಟ. ಪುನಃಾಶ್ರಮಕ್ಕೆ ಬರ್ತಾನೆ. ಗಂಡಕಿ ತೀರದಲ್ಲಿ ಅವರ ಆಶ್ರಮ. ಹೋಗುವಾಗ ಏನು ಹಿಡ್ಕೊಂಡು ಹೋಗಲಿಲ್ಲ. ಎಲ್ಲವೂ ಅವನಿಗೆ ಅಲ್ಲಿ ಸಿಕ್ಕಿತು. ಸಿಕ್ಕಿದ್ರಲ್ಲಿ ತೃಪ್ತಿಪಟ್ಟ. ಸ್ನಾನಕ್ಕೆ ಗಂಡಕಿ ನೀರಿದೆ. ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ ನಾವು ಅಭಿಷೇಕ ಮಾಡಬೇಕು ಅಂತಿದೆ. ಸಹಜವಾಗಿ ಭರತನಿಗೆ ಗಂಡಕಿ ತೀರ್ಥ ಸಿಕ್ಕಿತು. ಗಂಡಕಿ ತೀರ್ಥದಲ್ಲಿ ಶಾಲಿಗ್ರಾಮ ಇರ್ತದೆ. ಶಾಲಗ್ರಾಮದ ಅಭಿಷೇಕದ ತೀರ್ಥನೇ ಆಯಿತು. ದಿನಾ ಅದರಲ್ಲಿ ಅವಗಾಹನೆ ಮಾಡತಕ್ಕಂತಹ ಯೋಗ. ಅವನಿಗೆ ಅನುಸಂಧಾನವೂ ಇತ್ತು. ಶಾಲಗ್ರಾಮ ತೀರ್ಥ ಇದು. ಅದನ್ನು ಅನುಸಂಧಾನ ಮಾಡಿಯೇ ಅವನಲ್ಲಿಗೆ ಹೋದದ್ದು. ಅವನಿಗೆ ಮುಳುಗುವಾಗ ಅದೇ ಚಿಂತನೆ ಇತ್ತು. ಇದು ವಿಷ್ಣುಪಾದೋದಕ. ಅನುಸಂಧಾನ ಮಾಡಿಯೇ ಮುಳುಗಿದ್ದಾನೆ. ನಮಗೂ ಕಾಶಿಯಲ್ಲಿ ಸಿಕ್ಕಿದೆ. ಇದೂ ವಿಷ್ಣುಪಾದೋದಕ. ವಿಷ್ಣುವಿನಿಂದ ಪಾದದಿಂದ ಬಂದದ್ದು ಅಂತ ಅನುಸಂಧಾನ ಮಾಡಿದರೆ ನಮ್ಮ ಭಾಗ್ಯನೂ ಕಡಿಮೆದ್ದೇನೂ ಅಲ್ಲ. ಯಾಕೆ ಅಂತಂದರೆ ದಿನ ಬೆಳಗಾದರೆ 4 ಪಾವಟಿಗೆ ಕೆಳಗಿಳಿದರೆ ಗಂಗಾ ನದಿ, ಮೇಲೆ ಹಾಕ್ಕೊಂಡ್ರೆ ಅದು ಭಗವಂತನ ಪಾದೋದಕ. ಆಚಮನೆ ಮಾಡಿದರೆ ಭಗವಂತನ ಪಾದೋದಕ. ಅದನ್ನು ಕುಡಿದರೆ ಭಗವಂತನ ತೀರ್ಥ. ಪುನಃಾಶ್ರಮದಲ್ಲಿ ಭರತನ ಸಾಧನೆ ಮುಂದುವರಿಯಿತು. ದಿನ ಸ್ನಾನ, ಅದರಲ್ಲಿಯೇ ದೇವರ ಪೂಜೆ, ಅಲ್ಲಿಯೇ ಬೆಳೆದ ಮರದ ಹಣ್ಣಿನಿಂದ ಭಗವಂತನ ಅರ್ಚನೆ. ಅದರ ಪ್ರಸಾದವೇ ಅವನ ಉದರ ಪೂರಣೆಗೆ ಕಾರಣ ಆಯಿತು. ಅಷ್ಟರಿಂದಲೇ ತೃಪ್ತಿಪಟ್ಟ. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿ ಜೀವನವನ್ನು ಸಾಧಿಸಿದ. ಗಂಡಕಿಯಲ್ಲಿ ಮುಳುಗ್ತಿದ್ದ. ಬೊಗಸೆ ತುಂಬ ನೀರು ಹಿಡಿದ. ಅರ್ಘ್ಯ ಪ್ರದಾನ ಮಾಡ್ತಿದ್ದ. ಅರ್ಘ್ಯ ಪ್ರದಾನ ಮಾಡಬೇಕು. ಅವನ ಬೊಗಸೆಯಲ್ಲಿ ಒಂದು ಜಿಂಕೆಯ ಮರಿ ಸೇರಿಕೊಂಡಿತು. ನೋಡ್ತಾನೆ, ಜಿಂಕೆಯ ಮರಿ. ಅಮ್ಮನನ್ನು ಅಗಲಿದ ತಬ್ಬಲಿ ಪ್ರಾಣಿ, ಒಂದು ಮೂಕ ಪ್ರಾಣಿ, ಗತಿಗೋತ್ರ ಇಲ್ಲದೆ ಇರತಕ್ಕಂತಹ ಪ್ರಾಣಿ ದೇವರು ನನ್ನ ಬೊಗಸೆಯಲ್ಲಿ ಹಾಕಿದ್ದಾನೆ. ತಾಯಿ ಗರ್ಭಿಣಿ ಸಿಂಹದ ಗರ್ಜನೆಯಿಂದ ಬೆಚ್ಚಿಬಿದ್ದು ಅಲ್ಲೇ ಗರ್ಭಸ್ಫೋಟವಾಗಿ ನೀರಲ್ಲಿ ಬಂದ ತಬ್ಬಲಿ ಪ್ರಾಣಿ ನನ್ನ ಬೊಗಸೆಯಲ್ಲಿ ತುಂಬಿದೆ. ಭರತನಿಗೆ ಅನುಕಂಪ ಬೆಳೆಯಿತು. ಇದನ್ನು ಬಿಟ್ಟರೆ ಸತ್ತು ಹೋಗುತ್ತೆ ಅಂತ ತೀರ್ಮಾನ ಮಾಡಿದ. ಈಗ ನಾನೇ ಆಶ್ರಯ, ನನ್ನನ್ನು ಬಿಟ್ಟರೆ ಯಾರು ಆಶ್ರಯ? ಇದಕ್ಕೆ ಅನ್ಯಾಯ ಆಗುತ್ತೆ ಅಂತ ನೋಡಿ. ಎಷ್ಟು ಅಧ್ಯಯನ ಮಾಡಿದ್ದ ಅಪ್ಪನ ಹತ್ರ, ದೇಶವನ್ನು ಹೇಗೆ ಸಂರಕ್ಷಣೆ ಮಾಡಿದ. ಸ್ವಾಮಿ, ನಿನ್ನ ಅಧೀನನಾಗಿ ನಾನು ಜಗತ್ತನ್ನು ಪಾಲನೆ ಮಾಡ್ತೇನೆ. ನಾನು ಯಾರು ಪಾಲನೆ ಮಾಡಲಿಕ್ಕೆ? ನಾವಿಷ್ಟು ಪ್ರತಿಭೀಪತಿ, ನನ್ನೊಳಗೆ ನಿಂತು ರಾಜ್ಯಭಾರ ಮಾಡಿಸು ಅಂತ ಅನುಸಂಧಾನ ಮಾಡಿ ರಾಜ್ಯಭಾರ ಮಾಡಿದ ಭರತ ನೀರಿಗೆ ಬಂದರೆ ಕೈಯಲ್ಲಿ ಬಂದ ಆ ತಬ್ಬಲಿ ಪ್ರಾಣಿಯನ್ನು ನೋಡಿ, ಇದಕ್ಕೆ ಯಾರೂ ಆಶ್ರಯ ಇಲ್ಲ, ನಾನೇ ಆಶ್ರಯ. ಕೊನೆಯ ಕಾಲದ ಒಂದು ಭ್ರಮೆ ನೋಡಿತು. ಇವನ ಜನ್ಮ ಕೊಟ್ಟವ ಯಾರೋ, ತಂದು ಹಾಕಿದವ ಯಾರು? ಅವನೇ ರಕ್ಷಣೆ ಮಾಡುವುದಿಲ್ವ? ಇವನೇನು ರಕ್ಷಣೆ ಮಾಡ್ತಾನೆ? ಒಂದು ಅನುಕಂಪ ಬಂತು. ನಾನೇ ಅಂತ ಕರ್ತೃತ್ವ ಭ್ರಮೆ ಬಿಟ್ಟವನಿಗೆ ಮತ್ತೊಂದು ಕರ್ತೃತ್ವ ಭ್ರಮೆ ಅಂಟಿಕೊಂಡಿತು. ಪ್ರಪಂಚದಲ್ಲಿ ಅಂಟಿಕೊಳ್ಳುವುದು ಅಂದರೆ ಹೀಗಿರ್ತದೆ. ನಾವು ಬೇಡ ಅಂತ ಬಿಟ್ಟು ಬಂದರೂ ಅದು ತಾನಾಗಿ ಅಂಟಿಕೊಂಡ್ರೆ ನೀವೇನು ಮಾಡ್ತೀರಿ?
ನಮ್ಮ ದುಸ್ಥಿತಿ ಹಾಗಿರ್ತದೆ. ನಾವು ಬೇಡ ಅಂತ ಬಂದಿರ್ತೇವೆ, ನಾವು ಬೇಡ ಅಂತ ಬಿಟ್ಟರೂ ನಮ್ಗೆ ಗೊತ್ತಿಲ್ಲದಿದ್ದ ಹಾಗೆ ನಮ್ಮ ಕೈ ಸೇರ್ತದೆ. ನಾವು ಪೆಚಿಗೆ ಬೀಳ್ತೇವೆ, ಅದರ ಬೆನ್ನ ಹಿಂದೆ ಸಾಕ್ತೇವೆ. ಇದು ಭರತನ ಕತೆ ಅಲ್ಲ, ನಮ್ಮದೇ ಕತೆ, ನಮ್ಮದೇ ವ್ಯಥೆ. ನಾವು ಒಬ್ಬರೇ ಬಂದದ್ದು, ಯಾವುದು ಬೇಡ ಅಂತ ಬಂದದ್ದು ಈ ಸಂಸಾರ ಪ್ರವಾಹದಲ್ಲಿ. ಒಂದೊಂದೇ ಅಂಟಿಕೊಂಡಿತ್ತು. ನಮ್ಮ ಸಂಸಾರ ಇಷ್ಟೊಂದು ಬೆಳೆಯಿತು. ಅವರಿಗೋಸ್ಕರ ಕಂಬನಿ, ಅಯ್ಯೋ ತಬ್ಬಲಿ ಆಗ್ತಾರೆ, ನಾನು ರಕ್ಷಣೆ ಮಾಡಬೇಕು ಅನ್ನುವ ಭ್ರಮೆ ಹುಟ್ಟಿಕೊಂಡಿತು. ಮಾಡಬೇಕಾದ್ದು ಮಾಡಬಾರದ್ದು ಎಲ್ಲ ನಾವು ಮಾಡ್ತೇವೆ. ಒಂದು ಸಲ ಭರತನನ್ನು ಸ್ಮರಣೆ ಮಾಡಿಕೊಂಡರೆ ನಮ್ಮ ಜೀವನ ಅದು ಹೇಗಿರಬೇಕು, ನಾವೇನ ಆಶ್ರಯ, ನಮ್ಮನ್ನು ಬಿಟ್ಟರೆ ಬದುಕುವುದಿಲ್ವಾ, ನಾವು ಆಲೋಚನೆ ಮಾಡಿ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅನ್ನುವ ಎಚ್ಚರ ಈ ತಬ್ಬಲಿ ಪ್ರಾಣಿಯನ್ನು ರಕ್ಷಣೆ ಮಾಡುವ ಭರತನ ಕಥೆಯ ಅನುಸಂಧಾನದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಭರತ ಆ ಮರಿಯನ್ನು ಹಿಡ್ಕೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ಇಷ್ಟರವರೆಗೆ ಪೂಜೆಗೆ ಏಣಾಜಿನ ಇತ್ತು, ಇವತ್ತು ಏಣನೇ ಸೇರಿಕೊಂಡಿತ್ತು. ಕೃಷ್ಣಾಜಿನದಲ್ಲಿ ಕೂತು ಜಪ ಮಾಡ್ತಿದ್ದ ಭರತನಿಗೆ ಈಗೊಂದು ಜಿಂಕೆ, ಜೀವಂತ ಜಿಂಕೆ ಸಿಕ್ಕಿಕೊಂಡಿತು. ಅವನಿಗೆ ಕೃಷ್ಣಾಜಿನ ಮರ್ತೋಯಿತು, ಕೃಷ್ಣ ಮೃಗ ನೆನಪಾಯಿತು. ಕೃಷ್ಣಾಜಿನದಲ್ಲಿ ಪೂಜೆ ಮಾಡುವವನಿಗೆ ಕೃಷ್ಣ ಮರೆತು ಹೋದ. ಕೃಷ್ಣ ಅಜಿನದ ಪ್ರಾಣಿ ಅವನಿಗೆ ಸರ್ವೇಷ್ಟವಾಯಿತು. ಎಲ್ಲವೂ ಕೂಡ ಕಡಿಮೆ ಆಯಿತು. ಎಲ್ಲ ಚೆನ್ನಾಗಿರ್ತೇವೆ, ಚೆನ್ನಾಗಿ ಸಾಧನೆ ಮಾಡ್ತೇವೆ. ಮನೆಗೆ ಇನ್ನೊಂದು ಬಂತು, ಇನ್ನೊಂದರೊಟ್ಟಿಗೆ ಮತ್ತೊಂದು ಬಂತು. ಆ ಮತ್ತೊಂದು ಬಂದಾಗ ಈ ದೇವರು ದೂರ ಆಗಿ ಬಿಡ್ತಾನೆ. ದೇವರನ್ನು ನಾವು ದೂರ ಮಾಡ್ತೇವೆ. ಜಿಂಕೆ ಅದನ್ನು ಸಾಕು ಪ್ರಾಣಿಯಾಯಿತು. ಅದು ಸಾಕು ಪ್ರಾಣಿಯಾಗಬೇಕಿತ್ತು, ಸಾಕು ಪ್ರಾಣಿ ಆಯಿತು. ಅವನಿಗೆ ಅವನ ಜೀವನದ ಅವಿಭಾಜ್ಯ ಅಂಗ ಆಯಿತು. ಜಿಂಕೆಯನ್ನು ಬಿಡಲಿಕ್ಕೆ ಆಗಲಿಲ್ಲ, ಅವನಿಗೆ ಸರ್ವಸ್ವ ಆಯಿತು. ದೇವರ ಜಪ ಮಾಡ್ತಿದ್ದವ, ಧ್ಯಾನ ಮಾಡ್ತಿದ್ದವ, ಇಡೀ ದೇಶವನ್ನು, ಇಡೀ ಕುಟುಂಬವನ್ನು, ಕೈ ಹಿಡಿದ ಹೆಣ್ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬಂದ. ಯಾಕೆ ಅಂತಂದರೆ ನನಗೆ ಅಡ್ಡಿ ಆಗ್ತದೆ ಧ್ಯಾನಕ್ಕೆ ಅಂತ. ಇವತ್ತು ಧ್ಯಾನಕ್ಕೆ ಅಡ್ಡಿ ಆಗ್ತದೆ ಅಂತೇನು ಬಿಟ್ಟು ಬಂದ, ಇನ್ನೊಂದು ಅಂಟಿಕೊಂಡಿತು. ಆ ಜಿಂಕೆ ಧ್ಯಾನಕ್ಕೆ ಕೂತರೆ ದೇವರು ಕಾಣ್ತಿದ್ದರು. ಇವತ್ತು ದೇವರು ಅಲ್ಲ, ಜಿಂಕೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲಿ ಹೋದರೂ ನನ್ನ ಜಿಂಕೆ ಒಟ್ಟಿಗೆ ಸೇರಿಕೊಂಡಿತ್ತು. ನಂದು ಜಿಂಕೆ ಅಂತ. ನನ್ನ ಜಿಂಕೆ ಅಂದರೆ ಏನು, ಶಬ್ದಕ್ಕೆ ಅರ್ಥ ಬಿಡಿಸ್ಲಿಕ್ಕೆ ಆಗಲಿಲ್ಲ ಅವನಿಗೆ. ನನ್ನ ಜಿಂಕೆ ಅಂದರೆ ನಾನು ಹುಟ್ಟಿಸಿದ ಜಿಂಕೆನ, ಅಥವಾ ನಾನು ಅದನ್ನು ಕೊನೇ ತನಕ ರಕ್ಷಣೆ ಮಾಡುವ ಜಿಂಕೆನ? ಏನೂ ಅಲ್ಲ, ನನ್ನ ಜಿಂಕೆ ಅಂತ ಅದಕ್ಕೆ ಹಣೆಪಟ್ಟಿ ಕಟ್ಟಿ ಅದನ್ನು ಸಾಕ್ತಿದ್ದ. ದೇವರ ಪೂಜೆ ಮಾಡುವಾಗಲೂ ಜಿಂಕೆಯದ್ದೇ ಸ್ಮರಣೆ. ಅವನು ಎಲ್ಲಿ ಹೋದರೂ ಜಿಂಕೆಯನ್ನೇ ಬಿಡಲಿಕ್ಕಾಗಲಿಲ್ಲ. ಜಿಂಕೆ ಕಣ್ತಪ್ಪಿ ಹೋಯಿತು. ಅಯ್ಯೋ ಜಿಂಕೆ 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 ಅಂತ ಹೇಳಿ ಕೊನೆಗೆ ಪ್ರಾಣವನ್ನು ಬಿಟ್ಟ. ಜಿಂಕೆಗೋಸ್ಕರ ಪ್ರಾಣ ಬಿಟ್ಟ. ಶಾಸ್ತ್ರ ಹೇಳುತ್ತೆ ದೇವರನ್ನು ನೆನೆಸಿ ಪ್ರಾಣ ಬಿಡಬೇಕು ಅಂತ. ದೇವರ ನೆನಪಿಗೆ ಕಾರಣವಾದ ಜಿಂಕೆ ದೇವರ ವಿಸ್ಮರಣೆಗೆ ಕಾರಣವಾಗಿ ಕೊನೇ ಕಾಲದಲ್ಲಿ ಅದು ನೆನಪಿಗೆ ಬಂತು. ಜಿಂಕೆ ಅಂತ ಹೇಳ್ತಾರೆ. ನಾವು ಕೃಷ್ಣಾಜಿನದಲ್ಲಿ ಯಾಕೆ ಕೂಡೋದು ಅಂತಂದರೆ ಭೂಮಿಯ ನಂಟು ಅಂಟಬಾರದು ಅಂತ ಅದರ ಮೇಲೆ ಕೂಡುವುದು. ಆದರೆ ಭೂಮಿಯ ಅಂಟು ಅಲ್ಲ, ಜಿಂಕೆಯ ಅಂಟು ಅಂಟಿಕೊಂಡಿತವನಿಗೆ. ಕೊನೇ ಕಾಲಕ್ಕೆ ಜಿಂಕೆಯನ್ನು ಸ್ಮರಣೆ ಮಾಡಿ ಭರತ ದೇಹತ್ಯಾಗ ಮಾಡಿದ ಅಂತ. ನಾವು ಅಷ್ಟೇ, ಎಲ್ಲವನ್ನೂ ಬಿಟ್ಟವರು. ನಮಗೂ ಒಂದು ಜಿಂಕೆ ಅಂಟುಕೊಂಡಿದೆ. ಜಿಂಕೆ ಅವನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ನೋಡ್ತಿದ್ದ. ನಮಗೆ ಜಿಂಕೆ ಅವಿಭಾಜ್ಯವಾದ ಅಂಗ. ದೇವಸ್ಥಾನಕ್ಕೆ ಹೋಗಬೇಕಾದರೂ ಜಿಂಕೆ ಬೇಕು, ದೇವರ ಪ್ರಸಾದ ತಗೊಳ್ಳುವಾಗಲೂ ಜಿಂಕೆ ಬೇಕು. ಒಂದು ಕಡೆ ಬೆಂಗಳೂರಿನಲ್ಲಿ ನನ್ನನ್ನು ಕರ್ಕೊಂಡು ಹೋಗಬೇಕು, ಸ್ವಾಗತ ಮಾಡಬೇಕು ಅಂತಂದರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು, ಕೈ ಹಿಡ್ಕೊಂಡು ಸ್ವಾಗತ ಮಾಡಿಕೊಂಡು ಮೇಲಕ್ಕೆ ಹೋದರು. ಅದರ ಭಕ್ತಿ ದೊಡ್ಡದವ್ರದ್ದು. ಕೊನೆಗೆ ನನಗೆ ಆಶ್ಚರ್ಯ ಅನ್ನಿಸ್ತು, ಇದೇನಪ್ಪ ಮೊಬೈಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗ್ತಾರೆ ಅಂತ. ನಾನು ಕೇಳಲಿಲ್ಲ, ನನಗೆ ಯಾಕೆ ಸುಮ್ಮನೆ ಅಧಿಕ ಪ್ರಸಂಗ ಅಂತ. ಕೊನೆಗೆ ಅವರ ಸಂಬಂಧಿಕರು ಹೇಳಿದರು, ಅವನಿಗೆ ಪಿತೃಭಕ್ತಿ. ನಾನಲ್ಲ ಇವರ ಸ್ವಾಮಿಗಳನ್ನು ಕರ್ಕೊಂಡು ಹೋಗೋದು, ನನ್ನ ಅಪ್ಪ ಅಂತ. ಅವನ ಅಪ್ಪನ ಫೋಟೋ ಇತ್ತು ಆ ಮೊಬೈಲಲ್ಲಿ, ಅದನ್ನು ಮೊಬೈಲ್ ಹಿಡ್ಕೊಂಡು ಕರ್ಕೊಂಡು ಹೋದ ಅವನ ಮೇಲಕ್ಕೆ ಅಂತ. ಅಂದರೆ ಮೊಬೈಲ್ ನಮಗೆ ಸರ್ವಸ್ವ. ಪಿತೃಭಕ್ತಿ ದೊಡ್ಡದು, ಅದೇನು ತಪ್ಪೇನೂ ಅಲ್ಲ. ಆದರೆ
ಮೊಬೈಲ್ ಬಿಟ್ಟಿರ್ಲಿಕ್ಕಾಗೋಲ್ಲ. ತೀರ್ಥ ತಗೊಳ್ಬೇಕಾದ್ರೂ ಮೊಬೈಲ್, ಮಂತ್ರಾಕ್ಷರ ತಗೊಳ್ಬೇಕಾದ್ರೂ ಆ ಜಿಂಕೆ, ದೇವಸ್ಥಾನ ಸುತ್ತಬೇಕಾದರೂ ಜಿಂಕೆ. ಪುಣ್ಯಕ್ಕೆ ತಿರುಪತಿಗೆ ಹೋಗುವಾಗ ಜಿಂಕೆ ಇಲ್ಲ, ಬಿಟ್ಟು ಹೋದ್ರೇ ದೇವರ ದರ್ಶನ ತೋರಿಸ್ತಾರೆ. ದೇವರ ದರ್ಶನ ಆಗಬೇಕಾದ್ರೆ ಜಿಂಕೆಯನ್ನು ಬಿಡಿ, ಜಿಂಕೆಯನ್ನು ಕಟ್ಟಿಕೊಂಡು ಹೋದರೆ ದೇವರ ದರ್ಶನ ಆಗುವುದಿಲ್ಲ. ಭರತ ಅದಕ್ಕೆ ಉದಾಹರಣೆ. ಭರತ ಜಿಂಕೆಯನ್ನು ನೆನಪಿಸಿ ಕೊನೇ ಕಾಲಕ್ಕೆ ಪ್ರಾಣೋತ್ಕ್ರಮಣೆ ಮಾಡಿದ. ಫಲ ಏನಾಯಿತು? ಜಿಂಕೆಯಾಗಿ ಹುಟ್ಟಿದ. ನಮಗೆ ಕೊನೇ ಕಾಲಕ್ಕೆ ಯಾವುದರ ನೆನಪು ಬರುತ್ತೆ, ದೇವರು ಆ ವಸ್ತುವಿನಲ್ಲಿ ನಮ್ಮ ತಂದು ಹಾಕ್ತಾರೆ ಅಂತ. ಯಾವುದನ್ನು ಎಂ ಭಾವಂ ಸ್ಮರನ್ ಯಾತಿ ತ್ಯಜತಿ ಅಂತೆ ಕಲೇವರಂ ತಂ ತಮೈವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಾ. ದೇವರು ಒಂದು ಪುಸ್ತಕ, ಒಂದು ಪೆನ್ ಕೈಯಲ್ಲಿ ಹಿಡ್ಕೊಂಡು ತಯಾರಾಗಿ ನಿಂತಿರ್ತಾನೆ ಅಂತ. ಯಾಕೆ ಅಂತಂದರೆ, ನೀವು 100 ವರ್ಷದಲ್ಲಿ ಏನು ಸಾಧನೆ ಮಾಡ್ತೀರಿ ಅದಕ್ಕೆಲ್ಲ ಮಾರ್ಕ ಹಾಕೋದಿಲ್ಲ ಅವನು. ಆ 100 ವರ್ಷ, 100 ಅಂತ ಹೇಳಿದೆ, 100ರಲ್ಲಿ 10 ಇರ್ಬೋದು, 70 ಇರ್ಬೋದು, ಅದು ಅವರವರಿಗೆ ಬಿಟ್ಟದ್ದು. ಕೊನೇ ಕಾಲಕ್ಕೆ ಏನು ಹೇಳ್ತಾನೆ ಅಂತ. ಬದ್ರಿಯಲ್ಲಿ ಒಬ್ಬ ಮೌನಿ ಬಾಬು ಇದ್ದ. ಆ ಮೌನಿ ಬಾಬು ಮೌನ, 1 ತಿಂಗಳು ಮೌನ. ಆ 1 ತಿಂಗಳು ಮೌನ ಆದರೆ ಆ 1 ತಿಂಗಳು ಮುಗೀತೆ ನೋಡಿ, ಎಲ್ಲ ಪೇಪರ್ನವರು ಬರೋದು, ಎಲ್ಲ ಸುತ್ತ ಇರೋದು. ಆದರೆ ಆ ಮೌನ ಮುರಿಯುವಾಗ ಏನು ಹೇಳ್ತಾನೆ ಅಂತ ಅವನು ಹೇಳೋದೇಂದರು, ಒಂದು ಕಪ್ ಜ್ಯೂಸ್ ಕೊಡಿ ಅಂತ ಹೇಳೋದು ಅಷ್ಟೇ. ಇಡೀ ಮೌನ 1 ಕಪ್ ಜ್ಯೂಸ್ ಅಂದರೆ ಮುಗಿದ ಮೇಲೆ ಏನು ಕೇಳಬೇಕು ಅಂತ. ಹಾಗಾಗಬಾರ್ದು ನೋಡಿ. ಅಂದರೆ ಆ ದೇವರು ಮಾರ್ಕ್ ಹಾಕ್ತಾನೆ ಅಂತೆ. ಆ ಕೊನೇ ಕ್ಷಣದಲ್ಲಿ ಏನು ಹೇಳ್ತಾನೆ, ಯಾವುದಕ್ಕೆ ಸ್ಪಂದಿಸ್ತಾನೆ, ಅದು ಕೊನೇ ಕಾಲಕ್ಕೆ ದೇವರನ್ನು ಸ್ಮರಣೆ ಮಾಡಿದರೆ ದೇವರು ಖುಷಿಯಲ್ಲಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೆಲ್ಲ ಕಷ್ಟ ಬಿಡಿ. ಭೀಷ್ಮರಿದ್ದರು, ಪಕ್ಕದಲ್ಲಿ ದೇವರು ಕೂತಿದ್ದ, ಮಲಗಿ ಪರಮಾದರದಿ ಪಾಡಲು. ಆದರೆ ಕೊನೆ ಗಳಿಗೆಯಲ್ಲಿ ಕೃಷ್ಣನೇ ಬರ್ತು ಹೋದ. ಬ್ರಹ್ಮಚಾರಿ, ಇಡೀ ಭಗವಂತನನ್ನು ಚಿಂತನೆ ಮಾಡಿದವ. ಭೀಷ್ಮರ ಕಥೆನೇ ಹಾಗಾದರೆ ನಮ್ಮದೆಲ್ಲ ಸ್ಥಿತಿ ಹೇಗಿರಬೇಕು? ಕೊನೇ ಕಾಲಕ್ಕೆ ಭಗವಂತನ ಸ್ಮರಣೆ ಬರಬೇಕಂತೆ. ಕೊನೇ ಕಾಲಕ್ಕೆ ನಾವು ಏನೇನು ಸ್ಮರಣೆ ಮಾಡ್ತೇವೆ ಅದಕ್ಕೆ ಸರಿಯಾಗಿ ಭಗವಂತ ನಮಗೆ ಮುಂದಿನ ಜನ್ಮವನ್ನು ಕಲ್ಪಿಸಿ ಕೊಡ್ತಾನೆ ಅಂತ. ಕೊನೇ ಕಾಲಕ್ಕೆ ದೇವರನ್ನು ಸ್ಮರಣೆ ಮಾಡಿದರೆ ಮಾತ್ರ ಈ ಲೋಕಕ್ಕೆ ಬರಲಿಕ್ಕಿಲ್ಲ. ದೇವರನ್ನು ಸ್ಮರಣೆ ಮಾಡೋದು ಬಿಟ್ಟು ಬೇರೆ ಏನಾದರೂ ಸ್ಮರಣೆ ಮಾಡಿದರೆ ದೇವರು ತಂದು ಅಲ್ಲೇ ಹಾಕ್ತಾರೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಕೊನೇ ಕಾಲಕ್ಕೆ ನಮ್ಮ ಮನೆಯಲ್ಲಿಯೂ ನಾವು ಇರಬಾರ್ದು ಅಂತ. ನಮ್ಮಲ್ಲಿ ಒಬ್ಬರು ಆಚಾರ್ಯರಿದ್ದರು, ಒಳ್ಳೆಯ ಪಾಠ ಪ್ರವಚನಶೀಲರು. ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡಿ, ಅನಂತೇಶ್ವರನ ದರ್ಶನ ಮಾಡಿ ಆ ಬಾಗಿಲಿನಿಂದ ಹೊರಗೆ ಬಂದರು. ಬಾಗಿಲಿನಲ್ಲಿ ಪ್ರಾಣ ಬಿಟ್ಟರು. ಜನ ಏನು ಹೇಳಿದ್ರು ಗೊತ್ತಾ? ನೋಡಿದ್ರ ಈ ಆಚಾರ್ಯರು ಏನಾಯಿತು, ದಾರಿಯಲ್ಲಿ ಬಿದ್ದು ಸತ್ತರು ಅಂತ. ಶಾಸ್ತ್ರ ಹೇಳುತ್ತೆ, ದಾರಿಯಲ್ಲಿ ಬಿದ್ದು ಸಾಯಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಪ್ರಾಣೋತ್ಕ್ರಮಣ ಎಲ್ಲಿ ಆಗಬೇಕು ಅಂದರೆ ಮನೆಯಲ್ಲಿ ಪ್ರಾಣೋತ್ಕ್ರಮಣೆ ಆಗಬಾರದು ಅಂತ. ಇದೂ ಒಂದು ಕಾರಣ ಇರ್ಬೋದು. ಪ್ರಾಣ ಬಿಡ್ತಾನೆ ಮನೆಯಲ್ಲಿ ಮಲಗಿ ಅಂತ ಇಟ್ಕೊಳ್ಳಿ, ಮನೆ ನೋಡ್ತಾ 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 ಪ್ರಾಣೋತ್ಕ್ರಮಣ ಮಾಡ್ತಾನೆ. ಅಯ್ಯೋ ಈ ಪ್ರಾಣ ಬಿಡಬೇಕಲ್ಲ, ಮನೆಯನ್ನು ಬಿಡಬೇಕಲ್ವಾ ಅಂತ ದೇವರು ಹೇಳಿದ, ಈ ಮನೆಯಲ್ಲಿಯೇ ಮತ್ತೆ ಹುಟ್ಟಿ ಬಾ ಗ್ರಾಚಾರನಿಂದು ಅಂತ ಹೇಳ್ತಾನೆ. ಕೊನೇ ಕಾಲಕ್ಕೆ ಏನು ಸ್ಮರಣೆ ಮಾಡ್ತೇವೆ ಅದೇ ನಮಗೆ ದೇವರು ಕೊಡ್ತಾರೆ. ಕೊನೇ ಕಾಲಕ್ಕೆ ಜಿಂಕೆಯನ್ನು ಸ್ಮರಣೆ ಮಾಡಿದ, ಹಾಗಾಗಿ ಜಿಂಕೆಯ ಜನ್ಮ ಬಂತು. ಕಾಶಿ ಮರಣಾತ್ ಮುಕ್ತಿ ಅಂತ ಹೇಳ್ತಾರೆ. ಕಾಶಿ ಮರಣಾತ್ ಮುಕ್ತಿ ಯಾಕೆ ಅಂತಂದರೆ, ಕಾಶಿಯಲ್ಲಿ ಸತ್ತ ಕೂಡಲೇ ಮೋಕ್ಷ ಆಗುವುದಿಲ್ಲ. ಬ್ರಹ್ಮಜ್ಞಾನೇನವಾ ಮೋಕ್ಷ, ಬ್ರಹ್ಮಜ್ಞಾನದಿಂದ ಕೊನೇ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಮೋಕ್ಷ. ಆದರೆ ಕಾಶಿಯಲ್ಲಿ ಸತ್ತರೆ ಮೋಕ್ಷ ಯಾಕೆ ಅಂತಂದರೆ, ವೀತ್ಯಾಂ ಅಟತಿ ಕೋಪಿ ಕಾಶಿ ನಿವಾಸಿ ಅಂತ ಹೇಳ್ತಾರಂತೆ. ಈ ಅಂಕುಟೊಂಕು ರಸ್ತೆಗಳಿರ್ತದೆ ನೋಡಿ, ಈ ಅಂಕುಟೊಂಕು ರಸ್ತೆಗಳಲ್ಲಿ ನಮ್ಮ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರಂತೆ. ರಾತ್ರಿ ಇಡೀ ಸಂಚಾರ ಮಾಡ್ತಾರಂತೆ. ಸ್ಮಶಾನಕ್ಕೆ ಹೋಗುವುದಲ್ಲ, ಆಚೆ ಈಚೆ ಹೋಗುವಲ್ಲಿ ಎಲ್ಲ ನೋಡ್ತಾ ಇರ್ತಾರಂತೆ. ಹೋಗುವಾಗ ಯಾರು ಮಲಗಿ ಇರ್ತಾರೆ, ಒಳ್ಳೆಯ ಸಾತ್ವಿಕರು ಅವರ ಕಿವಿಯಲ್ಲಿ ರಾಮಮಂತ್ರ ಉಪದೇಶ ಮಾಡ್ತಾರಂತೆ. ಆ ರಾಮಮಂತ್ರವನ್ನು ಉಪದೇಶ ಮಾಡಿ ಮುಂದೆ ಸಾಕ್ತಾರಂತೆ. ಆ ರಾಮಮಂತ್ರ ಕೇಳಿ ಪ್ರಾಣೋತ್ಕ್ರಮಣೆ ಆಯಿತು ಅಂತಂದರೆ ಆಗ ರಾಮನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ರಾಮಮಂತ್ರ ಜಪ ಕೊನೇ ಕಾಲಕ್ಕೆ ನಮಗೆ ಸ್ಮರಣೆ ಬರಬೇಕು. ರಾಮ 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 ಅಂತ ಸ್ಮರಣೆಗೆ ಬಂದರೆ
ಭಗವಂತನ ಸ್ಮರಣೆ ಬಂದರೆ ಭಗವಂತನ ಲೋಕಕ್ಕೆ ಹೋಗ್ತೇವೆ. ಜಿಂಕೆಯನ್ನು ಸ್ಮರಣೆ ಮಾಡಿದ, ಜಿಂಕೆಯ ರೂಪವನ್ನು ಪಡೆದ, ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆ ಮತ್ತೆ ಅದೇ ಗಂಡಕಿ ನದಿ ತೀರಕ್ಕೆ ಬಂತು. ಆ ಗಂಡಕಿ ನದಿ ತೀರದಲ್ಲೇ ಸಂಚಾರ ಮಾಡ್ತಿತ್ತು. ಏನು ವಿಶೇಷ ಅಂತಂದರೆ ಆ ಜಿಂಕೆಗೆ ನಾನು ಯಾರು ಅಂತ ಗೊತ್ತಿತ್ತು. ಗರ್ಭದಲ್ಲಿ 6ನೇ ತಿಂಗಳಿಗೆ ಗೊತ್ತಿರ್ತದೆ ನೋಡಿ. ಈ ಜಿಂಕೆಗೆ 6ನೇ ತಿಂಗಳಲ್ಲ, ಗರ್ಭದಿಂದ ಹೊರಬಂದ ಮೇಲೂ ಗೊತ್ತಿತ್ತು ನಾನು ಯಾರು, ಯಾವ ತಪ್ಪಿಗೆ ನನಗೆ ಪನಿಷ್ಮೆಂಟ್ ಇದು ಜಿಂಕೆ ಆದ್ದು. ನಾನು ಜಿಂಕೆ ಜಿಂಕೆ ಅಂತ ಒದ್ದಾಡಿದ್ದಕ್ಕೆ ನೀನೇ ಜಿಂಕೆ ಆಗು ಅಂತ ನಮ್ಮನ್ನು ಕಳಿಸಿದ್ದಾನೆ. ನಾನು ಜಾಗರೂಕನಾಗಿರಬೇಕು ಅಂತ ಜಿಂಕೆ ಪರಿವಾರದಿಂದಲೇ ದೂರ ಸರಿದು ನಿಂತಿತು. ಯಾರ ಬಗ್ಗೆನೂ ತಲೆ ಕೆಡಿಸಿಕೊಂಡಿಲ್ಲ. ಬರೀ ಗಂಡಕಿಯ ನೀರು ಕುಡಿಬೇಕು, ಆ ಸುದರ್ಶನನ ಭಗವಂತನ ಅನುಸಂಧಾನ ಮಾಡಬೇಕು. ಯಾವಾಗಲೂ ದೇವರ ಸ್ಮರಣೆ ಮಾಡಿಕೊಂಡೇ ಇತ್ತಂತೆ. ಕೃಷ್ಣ ಮೃಗ, ಅದರ ಜೀವನ ಎಷ್ಟು ಸೌಭಾಗ್ಯ ನೋಡಿ. ಕೃಷ್ಣ ಮೃಗದ ಮೇಲೆ ಕೂತು ಜಪ ಮಾಡ್ತಾರೆ. ಕೃಷ್ಣ ಮೃಗವಾಗಿಯೇ ಅದು ಜಪ ಮಾಡಿತು, ದೇವರನ್ನೇ ಅನುಸಂಧಾನ ಮಾಡಿತು. ಈ ಜಾತಿ ಸ್ಮರಣೆ ಅಂತ, ಜನ್ಮಾಂತರದ ಸ್ಮರಣೆ ಅಂತ ಅದು ಇದ್ದರೆ ನಮಗೆ ಎಷ್ಟು ಒಳ್ಳೆಯದು ನೋಡಿ. ನಮಗೆ ಜನ್ಮಾಂತರದ ಸ್ಮರಣೆ ಇಲ್ಲ, ಭಯನೇ ಇಲ್ಲ. ನಮಗೆ ತಪ್ಪು ಮಾಡಿದ್ದಕ್ಕೆ ಈ ಪನಿಷ್ಮೆಂಟಾ ಅಥವಾ ಸಾಧನೆ ಮಾಡಿದ್ದಕ್ಕೆ ದೇವರು ಇಲ್ಲಿ ತಂದು ಹಾಕಿದ್ನ, ಇದರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ. ದೇವರ ಹತ್ರ ನಾವು ಕೇಳಬೇಕು, ಜನ್ಮಾಂತರದ ಸ್ಮರಣೆ ಕೊಡು, ನಮಗೆ ಸ್ಮರಣ ಶಕ್ತಿ ಭಾರಿ ಅಂತ ಹೇಳ್ತಾರೆ. ಏನು ಸ್ಮರಣೆ ಇದ್ದರೂ ಈ ಜನ್ಮದ್ದೇ, ಜನ್ಮಾಂತರದ ಸ್ಮರಣೆ ಇಲ್ಲ. ಆ ಜಿಂಕೆಗೆ ದೇವರು ಕರುಣಿಸಿದ ದೊಡ್ಡ ವರ ಅಂತಂದರೆ ಜನ್ಮಾಂತರದಲ್ಲಿ ಭರತನಾಗಿ ಜಿಂಕೆಯ ಸಂಪರ್ಕದಿಂದಾಗಿ ಭ್ರಷ್ಟನಾದ ಈ ಚಿಂತನೆಯನ್ನು ಅದಕ್ಕೆ ನೆನಪಿಗೆ ಬರುವ ಹಾಗೆ ಮಾಡಿದ್ದ. ಹಾಗಾಗಿ ಜಿಂಕೆ ಅದನ್ನು ನೆನಪಿಸಿಕೊಂಡಿತು. ನಾನು ಭರತನಾಗಿದ್ದೆ, ನಾನು ಪೂಜೆ ಮಾಡ್ತಿದ್ದೆ, ಪೂಜೆಯಿಂದ ವಂಚಿತನಾದೆ, ಅದಕ್ಕೆ ನನಗೆ ಈ ಜನ್ಮ ಬಂತು. ಈ ಜನ್ಮದಲ್ಲಿ ನಾನು ದೇವರನ್ನೇ ಸ್ಮರಣೆ ಮಾಡಬೇಕು ಅಂತ ಸ್ಮರಣೆ ಮಾಡಿತು. ನೋಡಿ, ನಮಗೆ ಸ್ಮರಣೆ ಬರುವುದಾದರೆ ಯಾವ ಜನ್ಮ ಆದರೇನು, ಬ್ರಾಹ್ಮಣ ಜನ್ಮ ಆದರೇನು, ಮನುಷ್ಯ ಜನ್ಮ ಆದರೇನು, ಸ್ಮರಣೆ ಮಾಡಲಿಲ್ಲ ಅಂದರೆ ಇಂತಹ ಜನ್ಮ ಸಿಕ್ಕಿಯಾದರೂ ಏನು ಉಪಯೋಗ. ಜಿಂಕೆಯ ಜನ್ಮ ಸಿಕ್ಕಿತು, ದೇವರ ಸ್ಮರಣೆ ಬಂತು. ನಾವು ದೇವರ ಹತ್ರ ಇಷ್ಟೇ ಕೇಳಬೇಕಂತೆ, ನನಗೆ ಯಾವ ಜನ್ಮ ಕೊಡಬೇಕು ಅಂತಂದರೆ ಬ್ರಾಹ್ಮಣ ಜನ್ಮ, ವೈಷ್ಣವ ಜನ್ಮ, ಮನುಷ್ಯ ಜನ್ಮ ಇದನ್ನೆಲ್ಲ ಕೇಳುವುದಕ್ಕಿಂತಲೂ ಕೂಡ ನನಗೆ ನಿನ್ನ ಸ್ಮರಣೆ ಬಡುವ ಜನ್ಮ ಕೊಡು ಅಂತ. ಅದು ಜಿಂಕೆಯಾಗಿ ಬೇರೆ ಸ್ಮರಣೆನೇ ಇಲ್ಲ, ಯಾರ ಬಗ್ಗೆ ಅಟ್ಯಾಚ್ಮೆಂಟೂ ಇಲ್ಲ, ಯಾರ ಜೊತೆಗೆ ಮಾತುಕತೆಯೇ ಇಲ್ಲ. ಒಂದು ರೀತಿ ನೋಡಿದರೆ ಮಾತು ಬಾರದಿದ್ದ ಪ್ರಾಣಿಯಾದರೂ ಒಳ್ಳೆದಾಯಿತು ನೋಡಿ. ನಮಗೆ ಮಾತು ಕೊಟ್ಟ, ಬಾಯಿ ತೆಗೆದರೆ ಅವ ಹಾಗೆ ಇವ ಹೀಗೆ, ನಾನು ಹೇಗೆ ಗೊತ್ತಿಲ್ಲ ನಮಗೆ. ಆದರೆ ಆ ಜಿಂಕೆಯಾಯಿತು, ಯಾರ ಬಗ್ಗೆನೂ ಅಪಸ್ವರ ಇಲ್ಲ, ಯಾರ ಬಗ್ಗೆನೂ ವಿಮರ್ಶೆ ಇಲ್ಲ. ತಂದಾಯಿತು, ತಂದೇ ಇದೆ ಬೇಕಾದಷ್ಟು ವಿಮರ್ಶೆ ಮಾಡಲಿಕ್ಕೆ, ಇನ್ನೊಬ್ಬರ ಬಗ್ಗೆಯೇನು ವಿಮರ್ಶೆ. ಹಾಗಾಗಿ ಆ ಜಿಂಕೆ ಸಾಧನೆ ಮಾಡಿತು. ನಮಗೇನು ಬೇಕು ಅಂತಂದರೆ ಸಾಧನ ಶರೀರ ಬೇಕು. ನಾವು ಎಲ್ಲಿ ಜಾರಿದ್ದೇವೆ, ನಾವು ಜಾರಬಾರದು, ಜಾರದಿರಬೇಕಾದ್ರೆ ಹೇಗಿರಬೇಕು ಅದನ್ನು ದೇವರ ನನಗೆ ತಿಳಿಸಿಕೊಡಿ ಅಂತ ನಾವು ಅನುಸಂಧಾನ ಮಾಡುವ ಸಾಧನ ಶರೀರ ನಮಗೆ ಬೇಕು. ಒಂದು ರೀತಿ ನೋಡಿದರೆ ನಾವು ಜಿಂಕೆಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಯಾಕೆಂದರೆ ಸಾಧನೆಗೆ ಪೂರಕವಾಗಿ ಇರಬೇಕು. ಯಾವ ಜಾಗ ಅಂತಂದರೆ ಶಾಲಿಗ್ರಾಮ ತೀರ್ಥ, ಅಂದರೆ ಶಾಲಿಗ್ರಾಮ ಇರುವ ಜಾಗ, ಆ ಜಾಗದಲ್ಲಿ ಅದೇ ತೀರ್ಥ, ಅದೇ ಸರ್ವಸ್ವ. ಜಿಂಕೆ ತನ್ನ ಶರೀರವನ್ನು ಕಳ್ಕೊಂಡಿತು, ಉಪವಾಸದಿಂದ ತನುತ್ಯಾಗ ಮಾಡಿಕೊಂಡಿತು. ಬ್ರಾಹ್ಮಣನ ಶರೀರ ಬಂತು. ಬ್ರಾಹ್ಮಣ ಅವನು ಒಬ್ಬ ವೇದಾಂಗ ಬಲ್ಲ ಒಬ್ಬ ಬ್ರಾಹ್ಮಣ. ಮೊದಲನೇ ಹೆಂಡತಿಯಲ್ಲಿ ಈಗಾಗಲೇ ಮಕ್ಕಳಿದ್ದರು. ಎರಡನೇ ಹೆಂಡತಿಯಲ್ಲಿ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆ ಎರಡನೇ ಮಡದಿಯ ಮಗನಾಗಿ ಭರತ. ಈಗಲೂ ಜನ್ಮಾಂತರದ ನೆನಪಿದೆ, ಚೆನ್ನಾಗಿ ನೆನಪಿದೆ. ನಾನು ಭರತನಾಗಿ ರಾಜರಾದದ್ದು, ನಾನು ಜಿಂಕೆಯಾಗಿ ಸಾಧನೆ ಮಾಡಿದ್ದು, ಬಾಕಿ ಉಳಿದಿದ್ದ ಸಾಧನೆ ಅದನ್ನು ಮಾಡಬೇಕು ಅನ್ನುವ ಎಚ್ಚರ ಇತ್ತು. ಹಾಗಾಗಿ ಬ್ರಾಹ್ಮಣನ ಮಗನಾಗಿದ್ದರೂ ಕೂಡ, ಮನುಷ್ಯ ಜನ್ಮ ಬಂದರೂ ಕೂಡ, ಇನ್ನೊಬ್ಬರ ಹತ್ರ ಸಂಬಂಧ ಪಡೆಯುವ ಅನಿವಾರ್ಯತೆ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ಭರತನ ಕಥೆಯನ್ನು ವಿಸ್ತೃತವಾಗಿ ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ಬ್ರಾಹ್ಮಣನ ಮಗವಾಗಿ ಹುಟ್ಟಿದ ಒಂದು ಸ್ತೋತ್ರ ಕಲಿಸಿಕೊಟ್ಟರೆ
ಓದುವುದಿಲ್ಲ. ಅಪ್ಪ ಹೇಳಿಕೊಟ್ಟರೆ ಹೇಳ್ತಾನೆ, ಅಪ್ಪನಿಗೆ ವಿರೋಧ ಏನೂ ಇಲ್ಲ. ಅಪ್ಪ ಆಚೆ ಹೋದರೆ ಪುಸ್ತಕ ಮಡಚಬೇಕು, ಅಪ್ಪನೇ ಓದಬೇಕು. ಎಲ್ಲ ಹೇಳಿದರು, ಎಂಥ ಅಪ್ಪ ಎಂಥ ಮಗ ಅವನಿಗೆ ಹುಟ್ಟಿದ ಅಂತ. ನಿಜವಾಗಿ ಹೌದು, ಎಂಥ ಅಪ್ಪ ಎಂಥ ಮಗ, ಇಂಥ ಮಗ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ದೃಷ್ಟಿಯಲ್ಲಿ ಈ ಮಗ ಮಡ್ಡ, ಏನಿಲ್ಲ, ಪೆದ್ದು ಏನಿಲ್ಲ, ಸಾಧನ ಶೂನ್ಯ, ವೇಸ್ಟ್. ಆದರೆ ಭಗವಂತನ ದೃಷ್ಟಿಯಲ್ಲಿ ಎಂಥ ಸಾಧನೆ. ಆಚೆ ಹೋದರೆ ಭಗವಂತ, ಕೆಳಗೆ ನೋಡಿದರೆ ಭಗವಂತ, ಯಾರನ್ನು ನೋಡಿದರೂ ದೇವರಂತೂ ಬಿಟ್ಟು ಬೇರೆ ಸ್ಮರಣೆನೇ ಇಲ್ಲ, ಶಾಸ್ತ್ರಾರ್ಥ ಮಾತ್ರ ನೆನಪಿಗಿತ್ತು. ಅಪ್ಪ ಚಿಂತಾಕ್ರಾಂತನಾದ, ಇದು ದೋಷನ? ಅಪ್ಪನ ದೃಷ್ಟಿಯಲ್ಲಿ ದೋಷ. ಅವನಿಗೇನಿತ್ತು ಅಂತಂದರೆ, ನನ್ನ ಮಗ ಮಂತ್ರ ಕಲಿಬೇಕು, ತಂತ್ರ ಕಲಿಬೇಕು, ಪೌರೋಹಿತ್ಯ ಮಾಡಿಸಬೇಕು, ಜೀವನ ನಡೆಸಬೇಕು, ಕೈತುಂಬ ಸಂಪಾದನೆ ಮಾಡಬೇಕು. ಇದು ಅಪ್ಪನ ಚಿಂತೆ. ಇವನ ಚಿಂತೆ ಅಲ್ಲ. ಈ ಸಾಧನೆ ನನಗೆ ಬೇಡ, ನನಗೆ ಧನ ಬೇಡ, ನನಗೆ ಸಾಧನೆ ಬೇಕು. ಇದು ಮಗನ ಚಿಂತನೆ. ಮಗ ಏನು ಮಂತ್ರ ಕಲಿಸಿಕೊಟ್ಟರೆ ಅಪ್ಪನಿಗೆ ಮಾತ್ರ. ಅದು ಮುಗಿಯಿತು ಅಂದರೆ ಮೌನ. ನೋಡುವರ ದೃಷ್ಟಿಯಲ್ಲಿ ವೇಸ್ಟ್ ಜೀವನ. ಆದರೆ ಒಳಗಿನಿಂದ ಸಾಧನೆ ಮಾಡುವ ಒಳ್ಳೆಯ ಪಕ್ವ ಜೀವ. ಯಾರೋ ಹೇಳಿದರು, ಉಪನಯನ ಮಾಡಿ, ಅದೊಂದು ಜನ್ಮಾಂತರ, ಎರಡನೇ ಜನ್ಮ, ದ್ವಿಜನ್ಮ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಬೆಳೀತಾನೆ, ಮುಹೂರ್ತ ನೋಡಿ ಉಪನಯನ ಮಾಡಿ ಅಂತ. ಮಾಡಿದ ಉಪನಯನ ಅಂದರೆ ಎರಡನೇ ಜನ್ಮ ಬಂತು, ಜಾತಕವೇ ಬದಲಾವಣೆ ಆಯಿತು. ಹಾಗಾಗಿ ಸಾಧನೆ ಮಾಡ್ತಾನೆ ಅಂತ. ಏನೂ ಬದಲಾವಣೆ ಆಗಲಿಲ್ಲ. ಅಪ್ಪ ಸಂಧ್ಯಾವಂದನೆ ಮಾಡಿಸಬೇಕು, ನೀರು ಕೊಟ್ಟು ಪಾತ್ರೆ ಕೊಟ್ಟು ಸಂಧ್ಯಾವಂದನೆ ಮಾಡು ಅಂತಂದರೆ ಮಾಡ್ತಾನೆ. ಅಪ್ಪ ಕೂತ್ರೆ ಸಂಧ್ಯಾವಂದನೆ. ಅಪ್ಪ ಒಂದು ದಿವಸ ಬರಲಿಲ್ಲ, ಎಲ್ಲಿಯೋ ಪೌರೋಹಿತ್ಯಕ್ಕೆ ಹೋಗಿದ್ದ, ಸಂಧ್ಯಾವಂದನೇ ಇಲ್ಲ. ಮಗನ ಹತ್ರ ಕೇಳಿದ, ಮಗ ಸಂಧ್ಯಾವಂದನೆ ಮಾಡಲಿಲ್ವಾ ಅಂತ. ಮಾಡಲಿಲ್ಲ ಅಪ್ಪ ಅಂತ. ಯಾಕೆ ಅಂತ. ಅಲ್ಲ, ನೀನಿರಲಿಲ್ಲ ಅಂತ ಹೇಳಿದೆ. ಬೆಳಗ್ಗೆ ಸಾಯಂಕಾಲ ಅಪ್ಪ ಇದ್ದೇ ಸಂಧ್ಯಾವಂದನೆ ಮಾಡಬೇಕು. ಒಂದು ದಿವಸ ಅಪ್ಪ ಬೇಗ ಮಾಡಿದ್ದ, ಮಗ ಇಲ್ಲ. ಸಂಧ್ಯಾವಂದನೆ ಮಾಡಿದ್ಯಾ? ಮಾಡಿದೆ ಅಂತ. ಎಲ್ಲಿ? ನೀರೇ ಇಲ್ಲ. ಅವನಿಗೆ ಗೊತ್ತಾಯಿತು ಸಂಧ್ಯಾವಂದನೆ ಅಂದರೆ ನೀರು ಚೆಲ್ಲಬೇಕು ಅಂತ. ಕೊನೆಗೆ ಮರದಿ ಒಂದಿಷ್ಟು ಒಂದು ತಂಬಿಗೆ ನೀರು ಚೆಲ್ಲಿದ. ಹೀಗೆ ಮಾಡಿದ. ಅಪ್ಪನಿಗೆ ಸಾಕೋ ಸಾಕಾಯಿತು. ಮಂತ್ರ ಹೇಳಿಕೊಟ್ಟರೆ ಕಲಿಯುವುದಿಲ್ಲ, ಸಂಧ್ಯಾವಂದನಾದಿಗಳನ್ನು ಮಾಡುವುದಿಲ್ಲ. ಅವನಿಗೆ ತುಂಬ ವ್ಯಥೆ ಆಯಿತು. ಈ ಮಗನ ಅಪ್ಪ ಅಂತ ಹೇಳಲಿಕ್ಕೆ ಸಂಕೋಚ ಆಗುವಷ್ಟು ಜೀವನ ಅವನಿಗೆ ಬರ್ಬರಾಯಿತು. ಕೊನೆಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕಾಗದೆ ಅವನು ಪ್ರಾಣವನ್ನು ಕಳ್ಕೊಂಡ. ಅಪ್ಪ ಯಾವಾಗ ಪ್ರಾಣವನ್ನು ಕಳ್ಕೊಂಡ, ಹೆಂಡತಿ ಸುಮ್ಮನೆ ಇರಲಿಕ್ಕಾಗುತ್ತಾ? ಹೆಂಡತಿಯು ತನ್ನ ಅಕ್ಕನಿಗೆ ಮಕ್ಕಳ ಜವಾಬ್ದಾರಿಯನ್ನು ಕೊಟ್ಟು ಅಪ್ಪನ ಆ ಗಂಡನ ಚಿತೆಗೆ ಹಾರಿ ತಾನೂ ಪ್ರಾಣ ಕಳ್ಕೊಳ್ತಾನೆ. ಜಡಭರತನನ್ನು ನೋಡ್ತಾರೆ, ಏನು ನಿರ್ವಿಕಾರ. ಅಪ್ಪ ಸತ್ತ ಅಂತ ಕಣ್ಣೀರು ಹಾಕಬೇಕಾ ಬೇಡ? ನಮ್ಮಲ್ಲಿ ಸಂಪ್ರದಾಯ. ಅಪ್ಪ ಸತ್ತರೆ ಪ್ರೀತಿ ಇರಲಿ ಬಿಡಲಿ ಒಂದಿಷ್ಟು ಕಣ್ಣೀರು ಹಾಕಿ, ನನ್ನ ಅಪ್ಪ ಇದ್ರಿ ಅಂತ ಅಳಬೇಕು. ಇದ್ದಾಗ ಗೌರವ ಕೊಡಲಿಲ್ಲ, ಅಪ್ಪ ಇದ್ದಾಗ ಭಕ್ತಿ ಮಾಡಲಿಲ್ಲ. ಆದರೆ ಅಪ್ಪ ಸತ್ತಾಗ ಏನು ದಾಡುವುದು? ಕೊನೆ ಕೇಳಿದರು, ಯಾಕಪ್ಪ ಆಳ್ತಿ? ಅದು ಹೇಳಿದ್ದಾರೆ ಅಪ್ಪ ಸತ್ತಾಗ ಆಳಬೇಕು ಅಂತ, ಅದು ಹೇಳಿದ್ದಕ್ಕೆ ಆಳುವುದು ಅಂತ. ಹಾಗಾಗಬಾರ್ದು ನೋಡಿ. ಜಡಭರತ ಕಣ್ಣೀರು ಹಾಕಲಿಲ್ಲ ಅವನು. ಯಾಕೆಂತಂದರೆ ಇದರ ಪ್ರಾರಬ್ಧ ಮುಗೀತು, ಹೋಯಿತು, ಅಷ್ಟೇ. ನಾವು ಯಾಕೆ ಕಳ್ಬೇಕು ಅದಕ್ಕೆ? ಆದರೆ ನನಗೆ ಇವ ಅಪ್ಪನೂ ಅಲ್ಲ, ನಾನು ಮಗನೂ ಅಲ್ಲ, ಏನೋ ಒಂದು ಪ್ರಾರಬ್ಧ. ಇಂತಹ ಒಬ್ಬ ಜೀವನ್ಮುಕ್ತ ಸಾಧಕ ಭರತ. ಅಣ್ಣಂದಿರು ಪಾಠ ಹೇಳಲಿಕ್ಕೆ ಶುರು ಮಾಡಿದರು. ಪಾಠ ಅಣ್ಣಂದಿರೇ ಹೇಳಬೇಕಷ್ಟೇ, ಓದಲೇ ಇಲ್ಲ. ಯಾವಾಗಲೂ ಹಾಗೆ ನೋಡಿ, ಮನಸ್ಸಲ್ಲಿ ಎಲ್ಲ ಜ್ಞಾನ ಇದ್ದರೆ ಇನ್ನೊಬ್ಬರ ಹತ್ರ ನಾವು ಓದಿಸಿಕೊಳ್ಬೇಕಾ? ಎಲ್ಲ ಗೊತ್ತಿದೆ ಅವನಿಗೆ. ಏನು ಅಣ್ಣ ಹೇಳ್ತಾನೆ ಅದೆಲ್ಲ ಗೊತ್ತು ಅವನಿಗೆ. ಬೋರ್ ಆಯಿತು ಅವನಿಗೆ. ಹಾಗಾಗಿ ಅವನಿಗೆ ಇಷ್ಟ ಆಗಲಿಲ್ಲ. ಗೊತ್ತಿಲ್ಲದನ್ನು ಕಲಿಸಬೇಕು. ಎಲ್ಲ ಗೊತ್ತಿದೆ, ಒಳಗಿನಿಂದ ಪಕ್ವ ಜೀವ ಅವನಿಗೆ. ಎಲ್ಲ ಮಂತ್ರಗಳು ಗೊತ್ತು. ಅಣ್ಣನಿಗೆ ಮಂತ್ರ ಮಾತ್ರ ಬರುವುದು, ಅದರ ಅರ್ಥ ಗೊತ್ತಿಲ್ಲ. ಎಸ್ತನ್ನ ವೇದ ಕಿಮೃತಾ ಕರಿಷ್ಯತಿ. ಮಂತ್ರ ಗೊತ್ತಿದೆ, ಅರ್ಥ ಗೊತ್ತಿಲ್ಲ. ಕೆಲವರಿಗೆ ಅರ್ಥ ಗೊತ್ತಿದೆ, ಅನುಸಂಧಾನ ಇಲ್ಲ. ಇವನಿಗೆ ಒಳಗಿಂದ ಅನುಸಂಧಾನ ಇದೆ, ಮಂತ್ರ ಹೇಳಲಿಕ್ಕೆ ಹೋಗಲಿಲ್ಲ. ಅಣ್ಣನಿಗೂ ಬೋರಾಯಿತು ಪಾಠ ಹೇಳಲಿಕ್ಕೆ. ಕೊನೆಗೆ ಹೇಳಿದ, ನನ್ನೊಟ್ಟಿಗೆ ಬಾ, ಅಕ್ಕಿ ತೆಂಗಿನಕಾಯಿ ಗಂಟು ಹೊತ್ತುಕೊಂಡು ಬರಲಿಕ್ಕೆ ಬಾ ಅಂತ. ಆಯಿತು ಅಂತ ಹೇಳಿದ. ಎಷ್ಟು ದೊಡ್ಡ ಗಂಟು ಕೊಟ್ಟರೂ ಹೊರತಿದ್ದ. ಯಾಕೆಂತಂದರೆ ಅವನಿಗೆ ಈ ಗಂಟು ಹೊರದೇ ಆಯಿತು ಅವನ ಜೀವನ. ಅಣ್ಣಂದ್ರಿಗೆ ಖುಷಿ ಆಯಿತು.
ಒಂದು ಬಾಡಿಗೆಗೆ ಜನ ಇಡಬೇಕಿತ್ತು, ಒಳ್ಳೆಯ ಪ್ರಾಣಿ ನಮಗೆ ಸಿಕ್ಕಿತು, ಕತ್ತೆಯಂತಹ ಪ್ರಾಣಿ ಅಂತ ತಿಳ್ಕೊಂಡ. ಒಂದು ದಿವಸ ಅಣ್ಣಂದಿರು ಮುಂದೆ ಹೋಗಿದ್ದಾರೆ, ತಮ್ಮ ಹಿಂದಿನಿಂದಿದ್ದ, ಆ ಗಂಟನ್ನು ಅಲ್ಲಿ ಇಟ್ಟ, ಎಲ್ಲಿಯೋ ಹೊರಟ. ಮನೆಗೆ ಬರುವಾಗ ಗಂಟೆ ಇಲ್ಲ, ಅಕ್ಕಿಯೂ ಇಲ್ಲ, ತೆಂಗಿನಕಾಯಿ ಇಲ್ಲ. ಅಯ್ಯೋ ತುಂಬ ಲಾಭ ಅಂತ ಹೇಳಿದ್ದು ಎಲ್ಲ ಲಾಸ್. ಇವನ ಹತ್ರ ಗಂಟು ಕೊಟ್ಟರೆ ಉಪಯೋಗ ಇಲ್ಲ, ಮಂತ್ರ ಬರುವುದಿಲ್ಲ, ಹೊರಲಿಕ್ಕೆ ಅನುಪಯುಕ್ತ. ಅಣ್ಣಂದಿರು ಬಿಟ್ಬಿಟ್ರು, ಬೆಲ್ಲಿ ಬೇಕಾದಾಗೆ ಹೋಗು ಅಂತ. ಅದಕ್ಕೂ ಬೇಜಾರಾಗಲಿಲ್ಲ. ಯಾಕೆಂತಂದರೆ ಇದು ಒಂದು ಬಂಧನ, ಈ ಬಂಧನದಿಂದಲೂ ಕಳಚಿಕೊಂಡ. ಎಲ್ಲಿಯೋ ಹೋಗಿ ಎಲ್ಲಿಯೋ ಮರದ ಅಡಿಯಲ್ಲಿ ನಿದ್ರಿಸ್ತಿದ್ದ. ಏನು ಸಿಕ್ಕಿತು ಅದರಲ್ಲಿ ತೃಪ್ತಿ, ಸಿಗಲಿಲ್ಲ ಅಂದರೆ ಬೇಜಾರ ಇಲ್ಲ, ಅದು ಒಂದು ಖುಷಿ. ಉಪವಾಸದಲ್ಲಿಯೂ ಖುಷಿ, ತಿಂದರೆ ಸಿಕ್ಕಿದರೆ ತಿನ್ನೋದು. ಅವನು ಅಲ್ಲಿ ರಾತ್ರಿಯಲ್ಲಿ ಮರದ ಬುಡದಲ್ಲಿ ಕೂತು ಜಪ ಮಾಡ್ತಿದ್ದ, ಅನುಸಂಧಾನ ಮಾಡ್ತಿದ್ದ. ಅವನಿಗೆ ಸುಮ್ಮನೆ ನೋಡುವರ ದೃಷ್ಟಿಯಲ್ಲಿ ಸುಮ್ಮನೆ ಏನೋ ಪಾಪ ಚಿಂತೆ ಅಂತ, ಏನೋ ಚಿಂತೆ ಅಲ್ಲ, ಅದು ಸಂತತಂ ಚಿಂತೆಯೇನಂತ, ಭಗವಂತನ ಚಿಂತೆ ಹೊರತು ಜಗತ್ತಿನ ಚಿಂತೆ ಇಲ್ಲ ಅವನಿಗೆ. ದೇವರ ಚಿಂತನೆ ಮಾಡಿದರೆ 10 ಜನ ಬಂದು ನೋಡಿದರು, ಕೈ ನೋಡಿದರು, ಕಾಲು ನೋಡಿದರು, ತಲೆ ನೋಡಿದರು, ದೇಹ ನೋಡಿದರು. ಈ ವಿಮಾನದಲ್ಲಿ, ಟ್ರೈನಲ್ಲಿ, ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ನೋಡ್ತಾರೆ ನೋಡಿ, ಮಿಷನ್ ಹಾಕಿ ಏನೇನಿದೆ ಅಂತ ಎಲ್ಲ ನೋಡಿದರು, ಮೇಲಿನಿಂದ ಕೆಳಗೆ ತನಕ ನೋಡಿದರು. ಚೆನ್ನಾಗಿದೆ ಅಂತ ತೀರ್ಮಾನ ಮಾಡಿದರು. ಅವ್ರು ನೋಡಿದ್ದೇನು ಅಂತಂದರೆ, ಇದರಲ್ಲಿ ಅಂಗವೈಕಲ್ಯ ಏನಾದರೂ ಉಂಟಾ ಅಂತ. ಕೈ ತುಂಡಾಗೋದು, ಕಾಲು ತುಂಡಾಗೋದು, ಕೈ ಇಲ್ಲದೆ ಇರೋದು, ಜಾಸ್ತಿ ಇರೋದು, ಅಂಗವೈಕಲ್ಯ ಉಂಟಾ ಅಂತ. ಯಾವ ಅಂಗವೈಕಲ್ಯನೂ ಇಲ್ಲ, ಎಲ್ಲ ಅವಯವಗಳು ಸೌಷ್ಠವ ಸಂಪನ್ನವಾಗಿರ್ತಕ್ಕಂಥದ್ದು. ನೋಡಿದ್ರು ತುಂಬ ಖುಷಿಯಾಯಿತು. ಯಾಕೆ ಖುಷಿ ಆಯಿತು ಅಂತಂದರೆ, ಈಗ ಒಂದು ಭದ್ರಕಾಳಿಗೊಂದು ಬಲಿ ಕೊಡಬೇಕಾಗಿತ್ತು. ಬಲಿ ಕೊಡಬೇಕಾಗಿದ್ದರೆ ಎಲ್ಲ ಅವಯವಗಳೂ ಪೂರ್ಣ ಆಗಿರಬೇಕು. ಒಂದು ಅವಯವ ತುಂಡಾಗಿದ್ದರೆ ಅದು ಭದ್ರಕಾಳಿಯ ಬಲಿಗೆ ಆಗುವುದಿಲ್ಲ. ಹಾಗೆ ಪೂರ್ಣವಾದ ಒಂದು ಬಲಿಪಶು ಬೇಕಾಗಿತ್ತು. ನೋಡಿದರು ಬಲಿಪಶು ತುಂಬ ಚೆನ್ನಾಗಿದೆ ಅಂತ, ಒಳ್ಳೆ ಬೆಳೆದ ಕೊಬ್ಬಿದ ಬಲಿಪಶು ತುಂಬ ಚೆನ್ನಾಗಿದೆ ಅಂತ ಖುಷಿಯಾಯಿತು. ಅವನಿಗೆ ಎಣ್ಣೆ ಹಚ್ಚಿದರು, ಅಭ್ಯಂಗ ಮಾಡಿಸಿದರು. ನೋಡಿದ, ಇದು ಒಂದು ಉಪಚಾರ, ನನಗಲ್ಲ ಬಿಡಿ, ಈ ಶರೀರಕ್ಕೆ ಮಾಡಿದ. ಅದಕ್ಕೆ ಗಂಧ ಹಚ್ಚಿದರು, ಪೀತಾಂಬರ ಉಡಿಸಿದರು, ಆಭರಣ ಹಾಕಿದರು, ಮಾಲೆ ಹಾಕಿದರು, ವಾದ್ಯ ಭಜಂತ್ರಿ ಬಾರಿಸಿದರು, ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ. ಯಾಕೆಂತಂದರೆ ಇದು ನನಗಲ್ಲ ಮೆರವಣಿಗೆ, ನನಗೆ ಮೆರವಣಿಗೆ ಅಂತಂದರೆ ನಂತರ ಕೇಳಿ ಮಾಡಬೇಕಿತ್ತು, ನನಗೆ ಮೊದಲೇ ಹೇಳಬೇಕಿತ್ತು. ಎಲ್ಲ ಪರಿಚಯ ನನ್ನ ಪರಿಚಯನೇ ಇಲ್ಲ. ಅವ್ರಿಗೆ ಯಾರಿಗೋ ಒಂದು ಮೆರವಣಿಗೆ ಮಾಡಿಸಬೇಕಿತ್ತು, ನನಗೆ ಮಾಡಿಸಿದರು ಅಂತ. ಅಂದರೆ ನನಗಲ್ಲ ಅಂತ, ನನಗೆ ಇದರ ವೈಭವ ಅಲ್ಲ ಅಂತ ತಿಳ್ಕೊಂಡ. ನಹಂಕರ್ತ ಅಂತ ಅನುಸಂಧಾನದಲ್ಲಿ ಚೆನ್ನಾಗಿತ್ತು. ಹಾಗಾಗಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದರು. ನಾವು ಅನುಸಂಧಾನ ಮಾಡಬೇಕಾದ್ದು ಇದೆ. ಯಾರಾದರೂ ನಮಗೆ ಉಪಚಾರ ಮಾಡಿದರೆ ನನಗೆ ಮಾಡಿದ ಉಪಚಾರ ಅಲ್ಲ, ಅದು ಒಳಗಿದ್ದ ಆ ಸ್ವಾಮಿಗೆ ಮಾಡಿದ್ದು ಅಂತ ಅನುಸಂಧಾನ ಮಾಡಿದರೆ ನಮಗೆ ಮುಂದೆ ವ್ಯಥೆ ಆಗುವುದಿಲ್ಲ ಅಂತ ಕರ್ಕೊಂಡು ಹೋದರು. ಭದ್ರಕಾಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸಿದರು. ಅವರಿಗೆ ಬಲಿಪಶು ಯಾಕೆ ಅಂತಂದರೆ, ಅವರ ರಾಜನಿಗೆ ಮಕ್ಕಳಿರಲಿಲ್ಲ. ಭದ್ರಕಾಳಿಗೆ ಒಂದು ಬಲಿ ಕೊಟ್ಟರೆ ಮಕ್ಕಳಾಗುತ್ತೆ. ನೋಡಿ, ಇಂತಹ ಬ್ರಹ್ಮಜ್ಞಾನಿಗಳನ್ನು ಬಲಿ ಕೊಡಬೇಕು, ಅವರಿಗೆ ಮಕ್ಕಳಾಗಬೇಕು. ಎಂಥದ್ದೋ ಒಂದು ಮಗು ಹುಟ್ಟೋದು, ಎಂಥದ್ದೋ ಒಂದು ವ್ಯಕ್ತಿಯನ್ನು ಕಳ್ಕೊಳ್ಳೋದು, ಎಂಥ ಅನರ್ಥ. ಭದ್ರಕಾಳಿಯ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ. ಏನು ಚಿಂತೆ ಆಗಲಿಲ್ಲ. ಆ ಭದ್ರಕಾಳಿಯ ವಿಗ್ರಹ ನೋಡಿಯೇ ಬೆಚ್ಚಿ ಬೀಳಬೇಕು ನೋಡಿ. ಏನಾಗಲಿಲ್ಲ, ನಿರ್ವಿಕಾರನಾಗಿದ್ದ. ಯಾಕೆಂದರೆ ನಿರಂತರ ಭಗವಂತನ ಅನುಸಂಧಾನ ಇರುವವ, ದೇವರ ಸ್ಮರಣೆ ಇರುವವ. ಹಾಗಾಗಿ ಭದ್ರಕಾಳಿಯನ್ನು ನೋಡಿ ಬೆಚ್ಚಿ ಬೀಳಲಿಲ್ಲ ಅಂತೆ. ಆ ಭಯಾನಕವಾದ ರೂಪವನ್ನು ನೋಡಿ. ಭದ್ರಕಾಳಿಯ ಕೈಯಲ್ಲಿ ಕತ್ತಿ ಇತ್ತು. ಆ ಪೂಜೆ ಮಾಡುವ ಅರ್ಚಕರು ಆ ಕೈಯಲ್ಲಿ ಆ ಕತ್ತಿಯನ್ನು ಹಿಡ್ಕೊಂಡ್ರು. ಎಲ್ಲ ಸೇರಿದರು. ಖುಷಿ ಅವರಿಗೆ, ನಾವು ಭದ್ರಕಾಳಿಗೆ ಬಲಿ ಕೊಡ್ತೇವೆ ಅಂತ. ಆ ಕತ್ತಿಯಿಂದ ಭರತನ ಕತ್ತರಿಸಬೇಕು ಅಂತ ಅವರು ಸಂಕಲ್ಪ ಮಾಡಿದರು. ಕತ್ತಿ ಎತ್ತಿದ್ದಾರೆ. ಅಲ್ಲಿವರೆಗೆ ಬಾರದಿದ್ದ ಭದ್ರಕಾಳಿ ಅವತ್ತು ಬಂದಳು ಆ ಪ್ರತಿಮೆಯಿಂದ. ಎಲ್ಲಿ ಯಾರೂ ನೋಡಿಲ್ಲ ಆ ಭದ್ರಕಾಳಿಯನ್ನು. ಎಲ್ಲ ಇವರೇ ಕತ್ತಿಯಿಂದ ತರುವುದು, ಬಲಿ ಕೊಡೋದು. ಅವತ್ತು ಏನು ಅಂದರೆ ಸಾಕ್ಷಾತ್ ಆ ಭದ್ರಕಾಳಿಯೇ ಆ ವಿಗ್ರಹದಿಂದ ಹೊರಗೆ ಬಂದಳು. ಇವರ ಕೈಯಿಂದ ಕತ್ತಿಯನ್ನು ಎಳ್ಕೊಂಡ್ಳು. ನೋಡ್ತಾರೆ, ಬೆಚ್ಚಿ ಬಿದ್ದರು. ಆ
ಒಂಥರ ಖುಷಿಯಾಯಿತು ಅವರಿಗೆ. ಓ, ನಮ್ಮಮ್ಮ ಭದ್ರಕಾಳಿ ಬಲಿ ಕೊಡ್ತಾಳೆ, ಈ ಬಲಿಯನ್ನು ಸ್ವೀಕಾರ ಮಾಡ್ತಾಳೆ ಭರತನನ್ನು ಅಂತ. ಆ ಖಡ್ಗ ತೆಕ್ಕೊಂಡು ಭರತನ ಕತ್ತು ಕತ್ತರಿಸಿದ್ದಲ್ಲ, ಭರತನ ಕತ್ತನ್ನು ಕತ್ತರಿಸಲಿಕ್ಕೆ ಯಾರು ತಯಾರಾಗಿದ್ದಾರೆ ಅವರ ತಲೆಯನ್ನೆಲ್ಲ ಚೆಂಡಾಡಿದ್ಲಂತೆ, ರಾಜನ ತಲೆಯನ್ನೂ ಕತ್ತರಿಸಿಕೊಂಡ್ಲಂತೆ. ಅವಳಿಗೆ ಒಂದು ಬಲಿ ಅಲ್ಲ 100 ಬಲಿ ಸಿಕ್ಕಿತಂತೆ. ಜಡಭರತರು ನೋಡಿದರು, ನಮಗಾದರೆ ಖುಷಿಯಾಯಿತು, ಏನು ನೋಡಿ ನನ್ನ ತೇಜಸ್ಸು ಸಾಮರ್ಥ್ಯ ಅಂತ ನೋಡಿದರು. ಇದೂ ಒಂದು ವಿಚಿತ್ರ ಅಂತ ನೋಡಿದರು, ಅಲ್ಲಿಂದ ಹೊರಟರು. ಭಗವಂತನ ಸಂಕಲ್ಪ ಅಂತ ಭಾಗವತ ಇಷ್ಟು ಚೆನ್ನಾಗಿ ನಿರೂಪಣೆ ಮಾಡುತ್ತೆ ಅಂತಂದರೆ, ನಾವು ಭಗವಂತನ ಭಕ್ತರಾದರೆ, ದೇವರನ್ನು ಗಟ್ಟಿಯಾಗಿ ನಂಬಿದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ. ಧಿಯೋಯೋನ ಪ್ರಚೋದಯ, ಆ ಭದ್ರಕಾಳಿಗೆ ಪ್ರಚೋದನೆ ಮಾಡಿದ, ಇದು ನನ್ನ ಪ್ರಾಣಿ ಅಮ್ಮ, ನಿನ್ನ ಪ್ರಾಣಿ ಅಲ್ಲ, ನಿನ್ನ ಬಲಿ ಕೊಡಲಿಕ್ಕೆ ಯೋಗ್ಯವಾದದ್ದಲ್ಲ, ನೀನು ಬಲಿ ತಗೊಳ್ಬೇಡ, ನೋಡು ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು ಅಂತ ಪ್ರಚೋದನೆ ಮಾಡಿದ. ಆ ಕಲ್ಲಿನಿಂದ ಭದ್ರಕಾಳಿ ಬರುವ ಹಾಗಾಯಿತು. ತಲೆ ಕತ್ತರಿಸಲಿಲ್ಲ, ಬಲಿ ತಗೊಳ್ಳುವವರ ತಲೆಯನ್ನು ಕತ್ತರಿಸ್ತಾಳೆ. ಅಂದರೆ ಭದ್ರಕಾಳಿಯೂ ಕೂಡ ನಮಗೆ ಭದ್ರವಾಗ್ತಾಳೆ, ನಮಗೆ ಭದ್ರವಾದ ರಕ್ಷಣೆಯನ್ನು ಕೊಡ್ತಾಳೆ, ಭದ್ರತೆಯನ್ನು ಕೊಡ್ತಾಳೆ ಅಂತಂದರೆ ಇದು ಭಗವಂತನ ಆರಾಧನೆ, ವಿಷ್ಣುವಿನ ಆರಾಧನೆ ನಾವು ಮಾಡಿದರೆ ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ. ದೇವರ ಹತ್ರ ಹೋಗಿ ಹೇಳಬೇಕಾಗಿಲ್ಲ, ದೇವರೇ ಭದ್ರಕಾಳಿ ಕೊಲ್ತಾಳೆ, ಬಲಿ ಕೊಡ್ತಾರೆ, ನನ್ನನ್ನು ರಕ್ಷಣೆ ಮಾಡು, ಅಪ್ಲಿಕೇಶನ್ ಕೊಡಬೇಕಾಗಿಲ್ಲ. ಸರ್ವಪ್ರಹರಣಾಯುಧನಾದ ಭಗವಂತ ತಾನೇ ಆಯುಧಪಾಣಿಯಾಗಿ ಬಂದು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಜಡಭರತ ಅವನನ್ನು ದೇವರು ರಕ್ಷಣೆ ಮಾಡಿದ, ದೇವರ ಭಕ್ತರು ರಕ್ಷಣೆ ಮಾಡ್ತಾರೆ, ಭದ್ರಕಾಳಿ ರಕ್ಷಣೆ ಮಾಡಿದ್ಲು ಅಂತ. ಭದ್ರಕಾಳಿ ಅಂದರೆ ಹಾಗೆ ಅಂತೆ, ಭದ್ರಂ ಕಲಯತೀತಿ ಭದ್ರಕಾಳಿ. ಕಾಳಿ ಅಂದರೆ ಕಲಯತಿ, ಒಟ್ಟು ಮಾಡುವವಳು, ಸಂಯೋಜನೆ ಮಾಡುವವಳು. ಏನು ಸಂಯೋಜನೆ ಮಾಡ್ತಾಳೆ ಭದ್ರಕಾಳಿ ಅಂದರೆ? ಕೆಟ್ಟದ್ದನ್ನಲ್ಲ, ಭದ್ರಂ ಕಲಯತಿ, ಯಾವುದು ಮಂಗಳನೋ, ಯಾವುದು ಲೋಕ ಕಲ್ಯಾಣನೋ ಅದನ್ನೇ ಮಾಡ್ತಾಳೆ ಹೊರತು ಅಭದ್ರವಾದ್ದನ್ನು ಮಾಡುವುದಿಲ್ಲ. ಹಾಗಾಗಿ ಭದ್ರಕಾಳಿ ಜಡಭರತನ ತಲೆಯನ್ನು ಕತ್ತರಿಸಲಿಲ್ಲ, ಅವರ ಬಲಿ ಕೊಡುವವರ ತಲೆಯನ್ನು ಕಡಿದು ಹಾಕ್ತಾಳೆ. ಹಾಗಾಗಿ ದೊಡ್ಡವರಿಗೆ ನಾವು ಮಾಡುವ ದ್ರೋಹ ಅದು ನಮಗೆ ಅಪಾಯಕ್ಕೆ ಕಾರಣ. ನಾವು ಯಾರಿಗಾದರೂ ದೊಡ್ಡವರಿಗೆ ಏನಾದರೂ ಮಾಟ ಮಂತ್ರ ಕೃತ್ಯ ಅಂತ ಅವರಿಗೆ ದ್ರೋಹ ಅಂತ ಶಾಪ ಅಂತ ನಾವು ಹಾಕಿದರೆ ಅದು ವಾಪಸ್ ನಮಗೆ ಗೋಡೆಗೆ ಬಡಿದ ಚೆಂಡು ವಾಪಸ್ ನಮಗೇ ಬಡಿದು ನಮ್ಮ ತಲೆಗೆ ಹೇಗೆ ಆಘಾತಕ ಆಗುತ್ತೆ, ಹಾಗೆ ದೊಡ್ಡವರ ಬಗ್ಗೆ ಮಾಡಿದ ದ್ರೋಹ ಅದು ನಮಗೆ ಭಯವನ್ನು ಉಂಟು ಮಾಡಿಕೊಡುತ್ತೆ. ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಜಡಭರತನನ್ನು ತೀರ್ಮಾನ ಮಾಡಿದರೆ ಭದ್ರಕಾಳಿ ಅವರ ತಲೆಯನ್ನೇ ಚೆಂಡಾಟ ಆಡಿ ಸ್ವೀಕಾರ ಮಾಡಿದ್ಲು ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ನೇಪಾಳಕ್ಕೆ ಹೋದರೆ ಇವತ್ತೂ ನೀವು ನೋಡ್ಬೋದು, ಕಾಮಾಕ್ಷಿ ಅಲ್ಲ, ಅಲ್ಲಿ ಆ ದೇವಸ್ಥಾನ ಇದೆ, ಭದ್ರಕಾಳಿಯ ದೇವಸ್ಥಾನ ಇವತ್ತೂ ಇದೆ. ಇವತ್ತೂ ಬಲಿ, ನರಬಲಿ ಇಲ್ಲ, ಬಲಿ ಇದೆ, ಇವತ್ತೂ ಬಲಿ ಕೊಡ್ತಾರೆ. ಆ ಜಾಗಗಳೆಲ್ಲ ಇವತ್ತೂ ಇದೆ. ಆ ಗಂಗಾ ಇದು ಗಂಡಕಿ ತೀರದಲ್ಲಿ ಒಂದು ಸಲ ಸಂಚಾರ ಮಾಡಿದರೆ ಈ ಜಾಗವನ್ನೆಲ್ಲ ನೋಡಲಿಕ್ಕೆ ಸಾಧ್ಯ. ವಿಷ್ಣು ಭಕ್ತನಾದಂತಹ ಜಡಭರತ ಆನಂದದಿಂದಲೇ ಹೋದ, ಯಾವಾಗಲೂ ಆನಂದನೇ. ಅಲ್ಲಿ ಮೆರವಣಿಗೆಯಲ್ಲಿ ಹೋದಾಗಲೂ ಆನಂದ, ಅವರು ಕೊಲ್ಲಿಕ್ಕೆ ಕತ್ತಿ ಎತ್ತಿದಾಗಲೂ ಕೂಡ ಆನಂದನೇ. ಸಾಮಾನ್ಯವಾಗಿ ಕತ್ತಿ ಎತ್ತಿದಾಗ ನಮಗೆ ಭಯ ಆಗುತ್ತೆ, ಕೊಲ್ತಾರೆ ಅಂತ. ಭಯ ಆಗಲಿಲ್ಲ ಅಂತೆ. ಯಾಕೆಂತಂದರೆ ನಂದಲ್ಲ. ಭಯ ಆಗೋದು ಯಾವಾಗ ಅಂತಂದರೆ, ನಾನು ಈ ಶರೀರದಿಂದಲೇ ಇರುವುದು, ನಾನೇ ಶರೀರ ಅಂತ ಆದರೆ ನಮಗೆ ಭಯ ಆಗೋದು. ನಾನು ಶರೀರ ಅಲ್ಲ, ಇದು ಬೇರೆ, ಇದು ಏನೋ ಬೇರೆ ವಸ್ತು, ನಂದಲ್ಲ. ನೋಡಿ, ಒಂದು ಶಾಲು ಹೊದ್ದಿರ್ತೇವೆ ಅಂತ ಇಟ್ಕೊಳ್ಳಿ, ಈ ಶಾಲನ್ನು ಯಾರೋ ಹೇಳ್ಕೊಂಡು ಹೋದ, ನಮಗೆ ದುಃಖ ಆಗೋದಿಲ್ಲ. ಶಾಲು ಹೋದರೆ ಇನ್ನೊಂದು ಬರುತ್ತೆ, ನಂದಲ್ಲ, ನಾನಲ್ಲ, ಅದು ಶಾಲೇ ನಾನಲ್ಲ. ಜಡಭರತರಿಗೆ ಏನು ಅನುಸಂಧಾನ ಅಂತಂದರೆ, ಇದು ಕತ್ತಿಯಿಂದ ಕಡಿದರೆ ಈ ಶರೀರ ಹೋದರೆ ನಾನೇ ಸಾಯ್ತೇನೆ, ನಾನು ಸಾಯುವುದಲ್ಲ, ನಾನು ಬೇರೆ, ನನ್ನ ಶರೀರ ಬೇರೆ. ಆ ಜ್ಞಾನ ಅವರಿಗೆ ಇದ್ದದ್ದರಿಂದಾಗಿ ಯಾವ ದುಃಖನೂ ಆಗಲಿಲ್ಲ. ಈ ಶರೀರ ಬಿಡಲೇಬೇಕು ಅಂತಿತ್ತು. ಇದು ಪ್ರಾರಬ್ಧ ಶರೀರ, ಇದು ಕೊನೇ ಶರೀರ. ಇದು ಹೋಯಿತು ಅಂತಂದರೆ ಮತ್ತೆ ಭಗವಂತನ ಲೋಕನೇ ಅವರಿಗೆ. ಹಾಗಾಗಿ ಇದು ಹೋಗೋದು ಇಷ್ಟ, ಹೋಗಲಿಲ್ಲ. ಇದು ಒಂದು ರೀತಿಯಲ್ಲಿ ಅವರಿಗೆ ವ್ಯಥೆ, ಅದು ಬೇಜಾರಾಗಲಿಲ್ಲ. ಯಾವಾಗ ಹೋಗಬೇಕೋ ಆವಾಗಲೇ ಹೋಗೋದು.
ಅದಕ್ಕೆ ಮೊದಲು ನಾವು ಗಡಿಬಿಡಿ ಮಾಡಿದರೆ ಆಗುವುದಿಲ್ಲ, ಅದೂ ಗೊತ್ತು ಅವರಿಗೆ. ಹಾಗಾಗಿ ಅವರಿಗೆ ಚಿಂತೆನೂ ಆಗಲಿಲ್ಲ, ಖುಷಿಯೂ ಆಗಲಿಲ್ಲ, ನಿರ್ವಿಕಾರವಾಗಿದ್ದರು. ಪ್ರಪಂಚದಲ್ಲಿ ನಮಗೆ ಶತ್ರುಗಳು ಯಾರಾದರೂ ಹೊಡೆದರೆ ಅಯ್ಯೋ ಖುಷಿಯೂ ಪಡಬಾರ್ದಂತೆ, ಬೇಜಾರನೂ ಪಡಬಾರ್ದಂತೆ. ಅದು ಏನಾಗಬೇಕೋ ಯಾವ ಕಾಲದಲ್ಲಿ ಅದಾಯಿತು ಅಂತ ಅನುಸಂಧಾನ ಮಾಡಬೇಕಂತೆ. ಜಡಭರತರು ಮುಂದೆ ಸಾಗ್ತಾರೆ. ಅದು ಯುಕ್ಷುಮತಿ ನದಿ ತೀರ. ಆ ತೀರದಲ್ಲಿ ಅವರು ಸಂಚಾರ ಮಾಡುವಾಗ ಒಂದು ಪಲ್ಲಕ್ಕಿ ಬಂತು. ಪಲ್ಲಕ್ಕಿಯನ್ನು ಹೊತ್ತ ಬೋಬಿಗಳು ಬರ್ತಿದ್ರು. ರಾಜ ಕೂತಿದ್ದ. ರಾಜ ಕಾಣೋದಿಲ್ಲ, ರಾಜ ಕೂತಿದ್ದ. ಜಡಭರತ ನಿರ್ವಿಕಾರ. ನಮಗೆ ಒಂದು ಪಲ್ಲಕ್ಕಿ ಬಂದಂದರೆ ಏನಿರ್ತದೆ ಅಂತ ಇಣಿಕೆ ನೋಡ್ತೇವೆ, ಅದೂ ಇಲ್ಲ. ಅದರಲ್ಲಿಯೂ ಏನೋ ಒಂದು ಉತ್ಸಾಹ ಕುತೂಹಲ ಏನೂ ಇಲ್ಲ. ಬರ್ತಿತ್ತು, ಪಲ್ಲಕ್ಕಿ ಹೋಗ್ತಾ ಇತ್ತು. ಜಡಭರತರು ಅವ್ರದ್ದೂ ಪ್ರಯಾಣ ಸಾಗ್ತಿತ್ತು. ಅಲ್ಲಿ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಒಬ್ಬ ಆಳು ಕಡಿಮೆ ಆಗಿತ್ತು. ಯಾರಿದ್ದಾರೆ ಹೊರಲಿಕ್ಕೆ ಅಂತ. ಕೊನೆಗೆ ಈ ಜಡಭರತರ ಹತ್ರ ಬಂದ ಒಬ್ಬ ವ್ಯವಸ್ಥಾಪಕ. ಈ ಪಲ್ಲಕ್ಕಿ ಹೊರಲಿಕ್ಕೆ ಒಬ್ಬ ಬೇಕಾಗಿದೆ, ನೀನು ಪಲ್ಲಕ್ಕಿ ಹೊರ್ತೀಯ ಅಂತ. ಆಗಲಿ ಅಂತ ಹೇಳಿದ. ನನಗೆ ಗೊತ್ತಿಲ್ಲ, ನನಗೆಷ್ಟು ಕೊಡ್ತಿ, ಯಾವ ಪ್ರಶ್ನೆನೂ ಇಲ್ಲ. ಇವ ಯಾರು ರಾಜ, ನಾನ್ಯಾಕೆ ಹೊರಬೇಕು, ಅದು ಕೇಳಲೂ ಇಲ್ಲ. ಹೋದ, ಹೆಗಲು ಕೊಟ್ಟ, ಪಲ್ಲಕ್ಕಿಯನ್ನು ಹೊತ್ತ. ಹೊತ್ತೆ ಅಂತ ಹೇಳುವಂಥ ಅವರಿಗೆ ಅನುಸಂಧಾನ ಏನೂ ಇಲ್ಲ. ಹೆಗಲು ಕೊಟ್ಟ, ಪಲ್ಲಕ್ಕಿ ಏನು ಹೊತ್ತ, ಮುಂದೆ ಸಾಗಿದ. ಪಲ್ಲಕ್ಕಿ ಮುಂದೆ ಹೋಗಲೇ ಇಲ್ಲ. ಹೋಗುವುದು ಬಿಡಿ, ಸರಿಯಾಗಿ ನಿಲ್ಲೂ ಇಲ್ಲ. ಪಲ್ಲಕ್ಕಿ ಅಲ್ಲಾಡಲಿಕ್ಕೆ ಪ್ರಾರಂಭ ಆಯಿತು. ರಘುಗಣ ರಾಜ, ಅವನ ಪಲ್ಲಕ್ಕಿ ಅದು ಅಲ್ಲಾಡುವುದಂದರೆ ಸಾಮಾನ್ಯ ಸಂಗತಿಯ. ಪಲ್ಲಕ್ಕಿ ಅಲ್ಲಾಡಿತು. ರಘುಗಣನಿಗೆ ಕೋಪ ಬಂತು. ಯಾರಿಗೂ ಆದರೂ ಅಷ್ಟೇ, ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ, ಏನಾದರೂ ಗಾಡಿ ಲಟ ಲಟ ಅಂತ ಅಂದಿತ್ತು ಅಂತಂದರೆ ನಾವು ಬೈಯೋದು ಡ್ರೈವರಿಗೇನೆ. ನಾವು ರಸ್ತೆಗೆ ಬೈಯೋದಿಲ್ಲ, PWDಗೆ ಬೈಯೋದಿಲ್ಲ. ಯಾಕೆಂದರೆ ಅದಕ್ಕೆ ಕಾರಣ ಡ್ರೈವರ್ ಅಂತ. ಇಷ್ಟು ಮಾಡೋದು ಅನರ್ಥ ಡ್ರೈವರ್ ಅಂತ. ಡ್ರೈವರ್ ಸರಿ ಕರ್ಕೊಂಡು ಹೋಗು ಅಂತ. ಇಲ್ಲ ಸರ್, ಅದು ಹೊಂಡ ಇದೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಗಾಡಿ ಸರಿಯಾಗಿ ಹೋಗಬೇಕು ಅಷ್ಟೇ. ರಘುಗಣನ ಪಲ್ಲಕ್ಕಿ ಅಲ್ಲಾಡಿತು. ಯಾರಿಗೆ ಜೋರು ಮಾಡಬೇಕು? ಡ್ರೈವರ್ ಅಂದರೆ ಯಾರು? ಹೊತ್ಕೊಂಡು ಹೋಗುವವರೇ ಡ್ರೈವರ್. ಹೊತ್ಕೊಂಡ ಮೇಲೆ ವ್ಯವಸ್ಥಾಪಕನಿಗೆ ಹೇಳಿದ, ನೋಡು ಪಲ್ಲಕ್ಕಿ ಅಲ್ಲಾಡ್ತಾ ಇದೆ, ಏನು ಮೆಲ್ಲ ಹೋಗು. ಅಂದರೆ ಪಲ್ಲಕ್ಕಿ ಮೆಲ್ಲ ಹೋಗಬೇಕು ಅಂತಂದರೆ ನನ್ನ ಜೀವ ಉಳಿಬೇಕು ಅಂತ ಅಷ್ಟೇ. ಒಂದು ನಾನು ಸಾಯಬಾರ್ದು, ನಾನು ಬೀಳಬಾರ್ದು, ನನ್ನ ಕೈಕಾಲು ಮುರಿಬಾರ್ದು, ನನಗೇನು ತೊಂದರೆ ಆಗಬಾರ್ದು ಅಂತ ಅವನಿಗೆ ಕಾಳಜಿ. ಒಬ್ಬ ಶರೀರದ ಮೇಲೆ ಅಭಿಮಾನ ಪರಾಕಾಷ್ಠೆ ಇರುವ ಒಬ್ಬ, ದೇಹದ ಮೇಲೆ ಅಭಿಮಾನ ಶೂನ್ಯನಾದವ ಇನ್ನೊಬ್ಬ, ಪಲ್ಲಕ್ಕಿಯಲ್ಲಿ ಕೂತವ ಅಭಿಮಾನ ಪಾತ್ರನಾದವ, ದೇಹದ ಮೇಲೆ ಏನು ಅಭಿಮಾನ ಅವನಿಗೆ. ಪಲ್ಲಕ್ಕಿಯನ್ನು ಹೊತ್ತವನಿಗೆ ಕಿಂಚಿತ್ತೂ ಅಭಿಮಾನ ಇಲ್ಲ. ಅಂದರೆ ಪಲ್ಲಕ್ಕಿಯಲ್ಲಿ ಕೂತವನ ಮೇಲೆ ಅಂತಲ್ಲ, ತನ್ನ ಶರೀರದ ಮೇಲೇ ಅಭಿಮಾನ ಇಲ್ಲ ಅಂಥವ ಪಲ್ಲಕ್ಕಿ ಹೊತ್ತವ. ದೇವರು ಎಂಥ ಸಂಯೋಜನೆ ಮಾಡಿದರು ನೋಡಿ. ಆ ಪಲ್ಲಕ್ಕಿಯಲ್ಲಿ ಕೂತವನ ಪಲ್ಲಕ್ಕಿ ಇನ್ನೂ ಅಲ್ಲಾಡಿತು. ಜೋರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ಪಲ್ಲಕ್ಕಿ ಸರಿಯಾಗಿ ಹೊತ್ಕೊಂಡು ಹೋಗಿ, ನೀವು ಸಂಬಳ ಕೊಡೋದಿಲ್ವಾ? ಚೆನ್ನಾಗಿ ಹೊತ್ಕೊಂಡು ಹೋಗಿ. ಪಲ್ಲಕ್ಕಿಯಲ್ಲಿ ಕೂತವನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಜಾಗ್ರತೆ, ಸರಿಯಾಗಿ ಹೊರಬೇಕು, ಇಲ್ಲಿದ್ದರೆ ಶಾಸನೆ ಮಾಡ್ತೇನೆ. ಎಲ್ಲ ನುಣುಚಿಕೊಂಡ್ರು. ರಾಜ ನಾನಲ್ಲ 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 ನಾನಲ್ಲ, ಮತ್ತೆ ಯಾರು ಈ ಹೊಸಬಾ ಅಂತ ಅವನ ಮೇಲೆ ಹಾಕಿದ್ರು. ಯಾಕೆಂದರೆ ಅವನು ಮಾತಾಡೋದಿಲ್ಲ, ಮೌನ. ಹಾಗಾಗಿ ಯಾರು ಮಾತಾಡುವುದಿಲ್ಲ ಎಲ್ಲ ತಪ್ಪನ್ನು ಅವರ ಮೇಲೆ ಹೊರಿಸಿಬಿಟ್ರು. ಎಲ್ಲರೂ ತಪ್ಪಿಸಿಕೊಂಡ್ರು. ಜಡಭರತನಿಗೆ ಬೇಜಾರೇನೂ ಆಗಲಿಲ್ಲ. ನಾನಲ್ಲ ಅಂತ ಅವನು ಹೇಳಲಿಕ್ಕೆ ಹೋಗಲೂ ಇಲ್ಲ. ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋದ. ಅವನ ಮೇಲೊಂದು ಅಪವಾದ ಹಾಕಿದರು. ಇರಲಿ, ಇದೊಂದು ಅಪವಾದ, ಇಷ್ಟೊಂದು ಅಪವಾದಗಳಿವೆ, ಇದೊಂದು ಅಪವಾದ ನನಗೇನು ಮಾಡುತ್ತೆ ಅಂತ ಸುಮ್ಮನೆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೊರಟ ಜಡಭರತ. ರಾಜ ಬೈಯುವುದು ನಿಲ್ಲಿಸಲಿಲ್ಲ. ಆ ಜಡಭರತನಿಗೆ ಬೈಲಿಕ್ಕೆ ಶುರು ಮಾಡಿದ. ಪಾಪ, ತೆಳ್ಳಗಿದ್ದಿ, ಹೊರಲಿಕ್ಕೆ ಶಕ್ತಿ ಇಲ್ಲ, ಮುದುಕನಾಗಿದ್ದಿ, ಕಾಣುವುದಿಲ್ಲ ಕಣ್ಣು, ಏನು ಕಷ್ಟ ಪಾಪ, ನೋಡು ಪಲ್ಲಕ್ಕಿ, ಜಾಗ್ರತೆ ಅಂತ ಹೇಳಿದ. ಮಾತಾಡಲಿಲ್ಲ ಅವರು. ಇನ್ನೂ ಪಲ್ಲಕ್ಕಿ ಜಾಸ್ತಿ ಅಲ್ಲಾಡಿತು. ಅವನಿಗೆ ಪಲ್ಲಕ್ಕಿ ಅಲ್ಲಾಡಿಸಬೇಕು ಅಂತ ದುರುದ್ದೇಶ ಏನೂ ಇರಲಿಲ್ಲ. ಅದು ದೇಹ ಅಲ್ಲಾಡಿತು, ಪಲ್ಲಕ್ಕಿ ಅಲ್ಲಾಡಿತು. ದೇಹ ಯಾಕೆ ಅಲ್ಲಾಡಿತು ಅಂತಂದರೆ, ಒಂದು ಕಾಲು ಎತ್ತಿ ಇನ್ನೊಂದು ಕಾಲು ಇಡಬೇಕು,
ಒಂದು ಕಾಲು ಎತ್ತಿ ಕಾಲು ಇಡಬೇಕು ಅಂದರೆ ಎಲ್ಲಿ ಇಡಬೇಕು ಅಂತ ಪ್ರಶ್ನೆ. ಕಾಲು ಇಡುವ ಜಾಗ ಬೇಕಲ್ವ, ಇಡ್ಲಿಕ್ಕೆ ಜಾಗ ಬೇಕಲ್ವಾ, ಎಲ್ಲಿ ಇಡಬೇಕು? ಕಾಲು ಇಡಬೇಕು ಅಂತ ಹೊರಟ ಇಡ್ಲಿಕ್ಕೆ ಜಾಗ ಇಲ್ಲ. ಈ ಮಡಿಯವರ ಹಾಗೇನೆ, ಮಡಿಯವರು ಕಾಲು ಎತ್ತಿ ಕಾಲು ಇಡಬೇಕು ನೋಡಿ, ಅಲ್ಲಿ ಇಡಬೇಕು ಅಂತಂದರೆ ನೀರು ಕಾಣಿಸ್ತದೆ, ಅಯ್ಯೋ ಆ ಕಾಲು ಇಡ್ಲಿಕ್ಕೆ ಆಗೋಲ್ಲ. ಬೇರೆ ಕಾಲಿಡುವಾದ್ರೆ ನೂಲು ಕಾಣಿಸ್ತು, ಕಾಲು ಇಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಕಾಲಿಡುವ ಅಂತಂದರೆ ಅಲ್ಲಿ ಕಸ ಕಾಣಿಸ್ತು, ಕಾಲು ಒಂದು ಕಾಲೇ ಒಂದೇ ಕಾಲಲ್ಲಿ ನಿಂತುಕೊಂಡು ಹೋಗಬೇಕು. ಎಷ್ಟು ಕಷ್ಟ, ಎಷ್ಟು ಕಡ ಮಡಿ ಅಂತಂದರೆ. ಹಾಗೆ ಜಡವರದರ ಸ್ಥಿತಿ ಅಂದರೆ ಹಾಗಾಯಿತು. ಒಂದು ಕಾಲು ಇಡಬೇಕು ಅವರಿಗೆ, ಕಾಲಿಡಲಿಕ್ಕೆ ಜಾಗನೇ ಇಲ್ಲ. ಯಾಕೆಂತಂದರೆ ಎಲ್ಲಿ ಹೋದರೂ ಒಂದಲ್ಲ ಒಂದು ಪ್ರಾಣಿ ಅಲ್ಲಿದೆ. ಒಂದೋ ಇರುವೆ, ಒಂದೋ ಹುಳ, ಒಂದೋ ಹುಪ್ಪಟ, ಏನೋ ಒಂದೊಂದೇ ಅಲ್ಲಿದೆ. ಕಾಲಿಟ್ಟರೆ ಇರುವೆ, ನಾನು ಇರುವೆ ಅಂತ ಹೇಳಲಿಕ್ಕಾಗಲ್ಲ, ನಾನು ಇರುವುದಿಲ್ಲ ಅಂತ ಆಗಿಬಿಡುತ್ತೆ. ಅಯ್ಯಯ್ಯೋ, ನಾನು ಕಾಲಿಟ್ಟಿದ್ದರಿಂದ ಎಲ್ಲಿಯೂ ಇರಬೇಕಾದ ಇರುವೆ ಇರಲಿಕ್ಕೇ ಇಲ್ಲ ಅಂತಾದರೆ ನಾನು ಅದಕ್ಕೆ ಕಾರಣ ತೆಗೆದ. ಇನ್ನೊಂದು ಇರುವೆ ಅಂತಂದರೆ ಅದು ಒಂಟಿ ಜೀವನ ಅಲ್ಲ, ಅದು ಸಾಮೂಹಿಕ ಜೀವನ. ಹಾಗಾಗಿ ಒಂದು ಇರುವೆ ಅಂತಂದರೆ ಒಂದು ಇಷ್ಟಿಷ್ಟು ಇರುವೆಗಳು ಇರ್ತವೆ, ಒಟ್ಟಿಗೆ ಇರ್ತವೆ. ಎಲ್ಲಿ ಕಾಲಿಡೋದು? ಹಾಗಾಗಿ ಅದು ಕಾಲು ಉದ್ದಕ್ಕೆ ಎಳೆಯಬೇಕು. ಇನ್ನೊಂದು ಕಡೆ ಕಾಲಿಡೋಣ ಅಂತಂದರೆ ಅಲ್ಲೊಂದು ಹಲ್ಲಿ, ಹುಪ್ಪಟ, ಏನೋ ಒಂದು ಪ್ರಾಣಿ. ಕಾಲಿಡಲಿಕ್ಕೆ ಒಂದೇ ಕಾಲಲ್ಲಿ ಬ್ಯಾಲೆನ್ಸ್ ಎಷ್ಟು ಹೊತ್ತು ಮಾಡ್ಬೋದು? ಇದು ರಾಜನಿಗೆ ಅರ್ಥ ಆಗುತ್ತಾ? ಇದು ಜಡಭರತರ ಸಮಸ್ಯೆ. ಹಾಗಾಗಿ ಕಾಲಿಡಲಿಕ್ಕಾಗದೆ ಒಂದು ಕಾಲಲ್ಲಿ ನರ್ತನ ಮಾಡಬೇಕು ಜಡಭರತ. ಅಷ್ಟಾಗುವಾಗ ಪಲ್ಲಕ್ಕಿ ಅಲ್ಲಾಡಿತು. ಒಂದ್ಸಲ ಅರ್ಥ ಮಾಡಿಕೊಳ್ಳಿ, ಪಲ್ಲಕ್ಕಿಯನ್ನು ಹೊತ್ತವರು ಜಡಭರತರು ಅಂತಾಯಿತು. ಯಾಕೆಂತಂದರೆ ಉಳಿದವರು ಹೊತ್ತಿದ್ರೆ ಪಲ್ಲಕ್ಕಿ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕಿತ್ತು ನೋಡಿ. ಜಡಭರತರು ಅಲ್ಲಾಡಿದ್ರಿಂದ ಪಲ್ಲಕ್ಕಿ ಅಲ್ಲಾಡ್ತದೆ ಅಂತಂದರೆ ಜಡಭರತರದ್ದೇ ಶಕ್ತಿ ಅದರಲ್ಲಿ ಇರುವುದು, ಹೊರುವವರು ಅವರು ಅಂತಾಯಿತು. ಆದರೆ ಪಲ್ಲಕ್ಕಿ ಅಲ್ಲಾಡಿಸಿದ್ದು ಜಡಭರತರು. ರಾಜನ ಪಲ್ಲಕ್ಕಿ ಜೋರಲ್ಲಾಡಿತು. ಜೋರಲ್ಲಾಡಿದಾಗ ಶಬ್ದ ಜಾಸ್ತಿ ಆಗುತ್ತೆ ಅಲ್ವಾ, ಕಿರ್ಚಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗಾಗಿ ರಘುಗಣರು ಜೋರು ಮಾಡಿದರು. ಜೀವನ್ಮೃತ, ಬದುಕಿ ಸತ್ತವ, ಸತ್ತವನು ಅಲ್ಲ ಬದುಕಿದವನು ಅಲ್ಲ ಅಂತ, ಜೀವನ್ಮೃತ ಅಂತ. ಜೀವನ್ಮೃತ ಅಂತಂದರೆ ಬದುಕಿದ್ದೀಯಾ, ಸತ್ತಿದ್ದಿ, ನೀನು ಸತ್ತಿದ್ದೀಯಾ, ಬದುಕಿದ್ದಿ. ಯಾಕೆಂತಂದರೆ ಬದುಕಿದ್ದಿ ಅಂತ ಹೇಳಿದರೆ ಯಾಕೆ ಸರಿಯಾಗಿ ಬರುವುದಿಲ್ಲ, ಸತ್ತಿದ್ದಿ ಅಂತ ಹೇಳಿದರೆ ನಡ್ಕೊಂಡು ಹೇಗೆ ಹೋಗ್ತಾ ಇದ್ದಿ. ಜೀವನ್ಮೃತ ಅಂತ ಬೈತಾನೆ. ಅಯ್ಯೋ ನೀನು ದುರ್ಬಲ ಅಂತ ಹೇಳ್ತಾನೆ, ಹೊರಲಿಕ್ಕೆ ಆಗದಿದ್ದವ ಅಂತ ಹೇಳ್ತಾನೆ. ಎಷ್ಟೆಲ್ಲ ನಂಜು ಕಾರಲಿಕ್ಕೆ ಸಾಧ್ಯ ಇದೆ ಅಷ್ಟೆಲ್ಲ ನೇರ ಶಬ್ದ ಇಲ್ಲದೆ ನಂಜಿನ ಮಾತಿನಿಂದ ಅಂತಹ ಜ್ಞಾನಿಗಳಾದ ಜಡಭರತರನ್ನು ಕೆಣಗಿದ. ಎಂದೂ ಮಾತಾಡದಿದ್ದ ಜಡಭರತರು ಬಾಯಿ ತೆಗೆದರು. ಇದು ರಘುಗಣನ ಬಾಕಿ. ಏನು ಮಾತಾಡಿದರು ಅಂದರೆ ಒಂದೇ ಶಬ್ದ, ನಿನ್ನ ಪಲ್ಲಕ್ಕಿಯನ್ನು ಹೊತ್ತವ ನಾನಲ್ಲ, ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ನಾನಲ್ಲ, ಯಾರು ಅಲ್ಲಾಡಿಸಿದ್ದಾರೆ ಅವರ ಹತ್ರ ಕೇಳು, ಯಾರು ಹೊತ್ತಿದ್ದಾರೆ ಅದಕ್ಕೆ ಅವರು ಜವಾಬ್ದಾರಿ ಅಂತ ಒಗಟಿನ ಮಾತಲ್ಲಿ ರಘುಗಣರನ್ನು ತಣ್ಣಗೆ ಮಾಡಿಸಿದ. ರಘುಗಣರಿಗೆ ಅರ್ಥ ಆಗಲಿಲ್ಲ ಈ ಭಾಷೆ. ನಿನ್ನ ಪಲ್ಲಕ್ಕಿ ಹೊತ್ತವ ನಾನಲ್ಲ, ನಿನ್ನ ಪಲ್ಲಕ್ಕಿ ಅಲ್ಲಾಡಿಸ್ಲಿಕ್ಕೆ ಕಾರಣನಾದವ ನಾನಲ್ಲ, ಯಾರು ಕಾರಣ ಅವನಲ್ಲಿ ಪ್ರಶ್ನೆ ಮಾಡು ಅಂತಂದರೆ ಅವನಿಗೆ ಇದು ವೇದಾಂತ ಅರ್ಥ ಆಗಲಿಲ್ಲ. ಪಲ್ಲಕ್ಕಿ ನಿಲ್ಲಿಸಿ ಅಂತ ಹೇಳ್ದ, ಪಲ್ಲಕ್ಕಿ ಇಳಿಸಿ ಅಂತ ಹೇಳ್ದ, ಪಲ್ಲಕ್ಕಿಯನ್ನು ಕೆಳಗಿಳಿಸ್ದ. ಪಲ್ಲಕ್ಕಿಯಿಂದ ಕೆಳಗಿಳಿತಾನೆ. ರಘುಗಣರನ್ನು ಇಡೀ ನೋಡ್ತಾನೆ. ಅವನ ಹೆಗಲು ನೋಡ್ತಾನೆ. ಹೆಗಲು ನೋಡಿದರೆ ಅದರಲ್ಲಿ ಯಜ್ಞೋಪವೀತ ಇತ್ತು. ನೋಡಿದ, ಬೆಚ್ಚಿ ಬಿದ್ದ, ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವ ಹೇಳಿದ, ನಾನು ಯಾವುದಕ್ಕೂ ಭಯಪಡುವವ ಅಲ್ಲ. ಅವನು ಹೇಳಿದ, ಇಂದ್ರಸ್ಯ ವಜ್ರಾತ್, ದೇವೇಂದ್ರನ ವಜ್ರ ನನಗೆ ಭಯ ಕೊಡುವುದಿಲ್ಲ. ಸಾಮಾನ್ಯವಾಗಿ ಇಂದ್ರನ ವಜ್ರಾಯುಧಕ್ಕೆ ಎಲ್ಲರೂ ಹೆದರ್ತಾರೆ. ನಾಹಂ ವಿಶಂಕೆ ಸುರರಾಜ ವಜ್ರಾತ್, ದೇವೇಂದ್ರನ ವಜ್ರಾಯುಧ ನನಗೆ ಭಯ ಇಲ್ಲ. ಏನು ವಜ್ರಾಯುಧ ಬಿದ್ದರೆ ಕೈಯೋ ಕಾಲೋ ಮರೀತೆ ಅಷ್ಟೇ, ನನಗೆ ಭಯ ಇಲ್ಲ. ನಾ ತ್ರಕ್ಷ ಶೂಲಾತ್, ರುದ್ರದೇವರ ತ್ರಿಶೂಲಕ್ಕೆ ಭಯಪಡ್ತಾರೆ, ಅದಕ್ಕೂ ನನಗೆ ಭಯ ಇಲ್ಲ. ನಾ ಯಮಸ್ಯ ದಂಡಾತ್, ಯಮದೇವರ ದಂಡಕ್ಕೆ ಎಲ್ಲರೂ ಭಯಪಡ್ತಾರೆ, ನಾನು ಸಾಯಬೇಕು ಅಂತಲೇ ಇದ್ದವ, ನನಗೆ ಭಯನೇ ಇಲ್ಲ. ಮತ್ತು ಭಯಪಡೋದು ಯಾವುದಕ್ಕೆ? ಒಂದಕ್ಕೆ ಮಾತ್ರ, ವಿಶಂಕೆ ವಿಪ್ರಕುಲ ಅವಮಾನಾತ್, ವಿಪ್ರಕುಲಕ್ಕೆ ಅವಮಾನ ಆಗುತ್ತೆ ಅಂತಂದರೆ ನನಗೆ ಭಯ. ಆದರೆ ಎಂತಹ ಯಜ್ಞೋಪವೀತ ಹಾಕಿಕೊಂಡ ವಿಪ್ರಕುಲ ಇದು, ಅಬ್ಬಾ ಬೆಂಕಿ, ಉರಿಯುವ ಬೆಂಕಿ, ಅದಕ್ಕೆ ನಾನು ಅವಮಾನ ಮಾಡಿದೆ, ಅದಕ್ಕೆ ವಿರುದ್ಧವಾಗಿ ಮಾತಾಡಿದೆ, ತಪ್ಪಾಯಿತು ಅಂತ ಶರಣಾಗತನಾದ ಅಂತೆ. ಒಂದು ಸಲ ನೆನಪಿಸಿಕೊಳ್ಳಿ, ಯಜ್ಞೋಪವೀತಕ್ಕೆ ಎಷ್ಟು ಪವರ್ ಇದೆ ಅಂತ.
ಅವನು ಯಜ್ಞೋಪವೀತ ನೋಡಿಯೇ ನಮಸ್ಕಾರ ಮಾಡಿದ್ದು. ಅಂದರೆ ಯಜ್ಞೋಪವೀತ ಅನ್ನೋದು ಏನೂ ಮಾಡಬಲ್ಲದು, ಇಡೀ ಜಗತ್ತನ್ನು ಕಟ್ಟಿ ಹಾಕುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ. ಅಲ್ಲಿರುವ ಗಂಟು ಅದು ಮುಖ ಗಂಟು ಮಾಡಲಿಕ್ಕಿರುವಂಥದ್ದಲ್ಲ. ಅಯ್ಯೋ ಈ ಗಂಟು ಯಜ್ಞೋಪವೀತ ಇದ್ದದಕ್ಕೆ ಈ ಗ್ರಾಚಾರ ಬಂತಲ್ಲ, ಬೆಳಗ್ಗೆ ಬೇಗ ಏಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಒಂದು ತಂಬಿಗೆ ನೀರು ಚೆಲ್ಲಬೇಕು, ಯಾರಿಗೆ ಬೇಕು ಈ ಗ್ರಾಚಾರ ಅಂತ ಗಂಟು ಹಾಕ್ಕೊಳ್ಬೇಡಿ, ಮುಖ ಗಂಟು ಹಾಕ್ಕೊಳ್ಬೇಡಿ. ಏನೇನು ಸಮಸ್ಯೆಯ ಕಗ್ಗಂಟುಗಳಿವೆ ಅದನ್ನೆಲ್ಲ ಬಿಡಿಸುವ ಶಕ್ತಿ ಈ ಯಜ್ಞೋಪವೀತಕ್ಕಿದೆ. ನೋಡಿ, ರಾಜ ನಮಸ್ಕಾರ ಮಾಡಿದ. ನಮಸ್ಕಾರ ರಾಜನಿಗೆ ಎಲ್ಲರೂ ಮಣಿಬೇಕು, ರಾಜ ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದ. ಯಾಕೆಂತಂದರೆ ಆ ಗಂಟಿನ ಒಳಗೆ ಎಲ್ಲ ದೇವತೆಗಳಿರ್ತಾರೆ ಅಂತೆ. ಅದರಲ್ಲಿ ಪ್ರಣವ ಪ್ರತಿಪಾದ್ಯರಾದ ದೇವತೆ ಇದ್ದಾರೆ. ಪ್ರಣವ ಅಂದರೆ ವೇದ ಪ್ರತಿಪಾದ್ಯಮಾನರಾದ ದೇವತೆಗಳೆಲ್ಲ ಅಲ್ಲಿ ಕೂತಿರ್ತಾರೆ ಅಂತೆ. ಹಾಗಾಗಿ ಯಜ್ಞೋಪವೀತದ ಮೇಲೆ ತಿರಸ್ಕಾರ ಇರಬಾರದು, ನಮಗೆ ಅದರ ಮೇಲೆ ತಿರಸ್ಕಾರ. ಹಾಗಾಗಿ ಯಜ್ಞೋಪವೀತ ತೆಗೆದು ಮನೆಯಲ್ಲಿ ಒಂದು ಮೊಳೆ ಬಡಿದು ಅದರ ಮೇಲೆ ಇಡ್ತೇವೆ. ಯಾರೊಬ್ರು ಕೇಳಿದ್ರೆ ಅಂತ, ಮೊಳೆ ಮೇಲೆ ಇಟ್ಟದೆ ಬಿಸಾಡ್ಬೋದಿತ್ತಲ್ವ? ಇಲ್ಲರಿ, ಅದು ವರ್ಷಕ್ಕೆ 2 ಸಲ ಬೇಕಾಗುತ್ತೆ ಆಚೆ ಈಚೆ ಮಾಡಲಿಕ್ಕೆ, ಎಡ ಬಲ ಅಂತ ಹೇಳ್ತಾರೆ ನೋಡಿ, ಆ ಪಿಂಡ ಇಡುವಾಗ ಬೇಕಾಗುತ್ತೆ, ಪುನಃ ದುಡ್ಡು ಕೊಟ್ಟು ತರಬೇಕಲ್ಲ, ಅದಕ್ಕೆ ಇರಲಿ ಅಂತ. ಎಂತಹ ಜುಜುಬಿ ನೋಡಿ ನಾವು. ಯಜ್ಞೋಪವೀತ ಅಷ್ಟಕ್ಕೇ ಇರುವುದಲ್ಲ, ಅದು ನಮ್ಮ ಸರ್ವಸ್ವ, ನಮ್ಮ ಸರ್ವ ರಕ್ಷಣೆ ಮಾಡುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ. ಒಂದು ಮನೆಯಲ್ಲಿ ಒಂದು ಯಜ್ಞೋಪವೀತ ಇದ್ದರೆ ಒಬ್ಬರನ್ನಲ್ಲ ಎಲ್ಲರನ್ನೂ ಆ ಮನೆಯನ್ನೇ ರಕ್ಷಣೆ ಮಾಡುವ ಶಕ್ತಿ ಆ ಯಜ್ಞೋಪವೀತಕ್ಕಿದೆ. ಆ ರಾಜ ನಮಸ್ಕಾರ ಮಾಡಿದ ಅಂತೆ. ನಮಸ್ಕಾರ ಮಾಡಿ ಹೇಳಿ ಕೈ ಮುಗಿದು ನಿಂತ ಅಂತೆ. ಆವಾಗ ರಘುಗಣರಿಗೆ ಜಡಭರತರು ಮಾತಾಡ್ತಾರೆ. ಅವ್ರಿಗೇನಿತ್ತು ಅಂತಂದರೆ ರಘುಗಣನನ್ನು ಪಲ್ಲಕ್ಕಿಯಿಂದ ಕೆಳಗಿಳಿಸಬೇಕು ಅಂತ ಇತ್ತು. ಅದೇನ್ರಿ, ಎಲ್ಲವನ್ನೂ ತೊರೆದ ಜೀವನ್ಮುಕ್ತನಾದ ಜಡಭರತ, ಅವನಿಗೇನು ರಘುಗಣನ ಪಲ್ಲಕ್ಕಿಯ ಮೇಲೆ ಅಷ್ಟು ದ್ವೇಷ ಏನು? ಮತ್ತೇನೂ ಇಲ್ಲ. ರಘುಗಣ ಕಪಿಲಾಶ್ರಮಕ್ಕೆ ಹೋಗ್ತಿದ್ದ, ಕಪಿಲದೇವರ ಹತ್ರ ಪಾಠ ಕೇಳಲಿಕ್ಕೆ ಹೋಗ್ತಿದ್ದ. ನೋಡಿ ಎಂತಹ ರಾಜರುಗಳಿದ್ದರು. ಅವ್ರು ರಾಜರು ಅಂತಾದರೆ ಬರೀ ಗಮ್ಮತ್ತು ಮಾಡುವುದಲ್ಲ, ಬರೀ ಪಾರ್ಟಿ ಮಾತ್ರ ಅಲ್ಲ, ಏನು ಸಾಧನೆ. ಜ್ಞಾನಿಗಳ ಹತ್ರ ಹೋಗಿ ಪಾಠ ಪ್ರವಚನ ಮಾಡಿಕೊಡಿಸಿಕೊಂಡು ಅಧ್ಯಯನ ಮಾಡಿ ಬೆಳೆಯುವ ರಾಜರುಗಳು. ಕಪಿಲಾಶ್ರಮಕ್ಕೆ ಹೋಗ್ತಿದ್ದ. ಜಡಭರತರಿಗೆ ಆದ ಸಮಸ್ಯೆ ಇದೆ. ಈ ಪ್ರಾಣಿ ಪಾಠ ಓದಲಿಕ್ಕೆ ಅಂತ ಹೋಗ್ತಾ ಇದೆ, ದೇವರ ಹತ್ರ ಹೋಗ್ತಾ ಇದೆ, ಆಶ್ರಮಕ್ಕೆ ಹೋಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗುವಾಗ ಬರೀ ಕಾಲಲ್ಲಿ ಹೋಗಬೇಕು ಅಂತಿದೆ, ನಡ್ಕೊಂಡು ಹೋಗಬೇಕು ಅಂತಿದೆ, ಮೇನೆಯಲ್ಲಿ ಮೇರಿ ಮೆರವಣಿಗೆಯಲ್ಲಿ ಹೋಗ್ತಾ ಇದೆ. ಇದೇನು ಅನ್ಯಾಯ, ತಪ್ಪಿದು. ದೇವಸ್ಥಾನಕ್ಕೆ ಹೋಗುವಾಗ ಇಳಿದು ಹೋಗಬೇಕು ಅನ್ನೋದನ್ನು ತೋರಿಸಲಿಕ್ಕೋಸ್ಕರವಾಗಿ ಮೇನೆಯಿಂದ ಕೆಳಗಿಳಿಸಿದ. ಗುರುಗಳು ಮೇನೆಯಲ್ಲಿ ಬರಬೇಕು, ಶಿಷ್ಯ ಮೇನೆಯಲ್ಲಿ ಹೋದರೆ ಅದು ಹೇಗೆ? ಅದು ನನಗೆ ಅಲ್ಲ ಸಂಬಂಧಪಟ್ಟದ್ದು ಅನ್ನುವ ಅನುಸಂಧಾನದಲ್ಲಿ ಇರಬೇಕು. ಹಾಗಾಗಿ ಪಲ್ಲಕ್ಕಿಯನ್ನು ಇಳಿಸಿದ, ಪಲ್ಲಕ್ಕಿಯಿಂದ ಕೆಳಗಿಳಿಸಿದ. ಪಲ್ಲಕ್ಕಿ ಅನ್ನುವಂಥದ್ದು ವೈಭವದ ಸಂಕೇತ. ವೈಭವವನ್ನು ತೊರೆದು ನಾವು ಜ್ಞಾನಿಗಳ ಗುರುಗಳ ಉಪಸತ್ತಿ ನಾವು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡಬೇಕಾಗಿತ್ತು. ಹಾಗಾಗಿ ರಘುಗಣನನ್ನು ಕೆಳಗಿಳಿಸ್ತಾರೆ. ರಘುಗಣ ಅಂತಂದರೆ ದೇವರ ಹೆಸರದು. ದೇವರಿಗೇನು ಹೆಸರು? ನಿರ್ದೋಷ ಗುಣಪರಿಪೂರ್ಣ ಅಂತ. ರಘು ಅಂದರೆ ನಿರ್ದೋಷ ಅಂತ ಅರ್ಥ. ರಘು ಗಣ ಅಂತಂದರೆ ಗುಣಗಳ ಗಣ ಅಂತ. ರಹತ್ಯಾಗೆ ದೋಷವನ್ನು ತ್ಯಾಗ ಮಾಡಿದವ ನಿರ್ದೋಷ. ಗಣ ಅಂತಂದರೆ ಗಣ ಉಳ್ಳವ ಅಂದರೆ ದೋಷರಹಿತ, ಗುಣಗಳ ಗಣವುಳ್ಳ ನಿರ್ದೋಷ ಗುಣಪರಿಪೂರ್ಣನಾದ ಭಗವಂತ ಅಂತ ಅರ್ಥ. ಆ ಹೆಸರಿಟ್ಟುಕೊಂಡಿದ್ದಾನೆ. ಆದರೆ ಮೇನೆಯಲ್ಲಿ ಹೋಗ್ತಾ ಇದ್ದಾನೆ, ಇಳಿಸಿದ. ಅಲ್ಲಿಯೇ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ರಘುಗಣ, ನೀನು ಬೈದಿದ್ದಿ, ಯಾರಿಗೆ ಬೈದದ್ದು ಅಂತ. ನನಗೇನು ವಿಕಾರ ಆಗಲೇ ಇಲ್ಲ. ನೀನು ಬೈದದ್ದು ಏನು ಬೈದದ್ದು? ದಪ್ಪ, ತೆಳ್ಳಗೆ, ಸ್ಥೂಲ, ಏಳಲಿಕ್ಕಾಗುವುದಿಲ್ಲ, ಜರ್ಜರಿತ ಕಾಯ ಎಲ್ಲ ನಿನಗೆ ಹೇಳಿದ್ದು ಯಾರಿಗೆ ಗೊತ್ತಾ? ನನಗಲ್ಲ. ಈ ತೆಳ್ಳಗೆ ಬೆಳೆಯುವುದು, ದಪ್ಪ,
ಇದೆಲ್ಲ ಶರೀರದ ಧರ್ಮ, ಅದು ಆತ್ಮದ ಧರ್ಮ ಅಲ್ಲ. ಆತ್ಮ ಅತ್ಯಂತ ಅಣುವಾದ್ದು. ಜಡಭರತರು ಬೇಸಿಕ್ ಕ್ಲಾಸ್ ಮಾಡ್ತಾ ಇದ್ದಾರೆ ನೋಡು. ಕಪಿಲಾಶ್ರಮಕ್ಕೆ ಹೋಗಬೇಕಾದ್ರೆ ಇಷ್ಟು ಅಧ್ಯಯನ ಮಾಡಿದರೆ ನಿನಗೆ ಅಲ್ಲಿ ಪ್ರವೇಶ. ಬೇಸಿಕ್ ಕ್ಲಾಸ್ ಅಂತ. ವೇದಾಂತ ಓದಬೇಕಾದ್ರೆ ಇಷ್ಟು ತಿಳ್ಕೊಂಡ್ರೇ ವೇದಾಂತ ಕ್ಲಾಸಿಗೆ ಪ್ರವೇಶ. ಏನದು? ಜಡ ಚೇತನ ವಿಭಾಗ ಇರಬೇಕು. ಜಡ ಯಾವುದು, ಚೇತನ ಯಾವುದು? ಒಬ್ಬ ಅಡಿಗೆ ಮಾಡ್ತಾನೆ, ಅಡಿಗೆ ಮಾಡುವವನಿಗೆ ಅಕ್ಕಿ ಯಾವುದು, ಹೊಟ್ಟು ಯಾವುದು ಗೊತ್ತಿರಬೇಕು. ಅಕ್ಕಿ ಹೊಟ್ಟು ಎಲ್ಲ ಒಂದೇ ಅಂತಂದರೆ ಊಟ ಮಾಡೋರ ಕಥೆ ಏನು? ಎಲ್ಲ ಅಜೀರ್ಣ ಆಗಬೇಕಾದಿತ್ತು. ವೇದಾಂತ ಜೀರ್ಣ ಆಗಬೇಕಾದ್ರೆ ಬೇಸಿಕ್ ಕ್ಲಾಸ್ ಇಷ್ಟು. ಜಡ ಬೇರೆ, ಚೇತನ ಬೇರೆ ಅಂತ. ಜಡ ಯಾವುದು? ದೇಹ ಅನ್ನೋದು ಜಡ, ಆತ್ಮ ಅನ್ನೋದು ಚೇತನ. ಈ ಚೇತನ ಬೇರೆ, ಜಡ ಬೇರೆ. ನಾವೇನು ತಿಳ್ಕೊಂಡಿರ್ತೇವೆ ಅಂತಂದರೆ, ನಾನು ಅಂತಂದರೆ ನನ್ನ ಕೈ, ನನ್ನ ದೇಹ, ಇದೇ ನಾನು ಅಂತ ತಿಳ್ಕೊಂಡಿರ್ತೇವೆ. ನಾನಲ್ಲ ದೇಹ. ದೇಹ ನಂದು ಹೊರತು ನಾನು ದೇಹ ಅಲ್ಲ. ನಾನು ಬೇರೆ, ದೇಹ ಬೇರೆ. ಈ ಬೇಸಿಕ್ ಜ್ಞಾನ ಇದು ಇರಬೇಕು. ನಾವು ದೇಹವನ್ನು ಬಿಡ್ತೇವೆ, ನಾವು ಆತ್ಮನನ್ನು ಬಿಡಲಿಕ್ಕಾಗುವುದಿಲ್ಲ. ಆತ್ಮ ನಿತ್ಯ, ದೇಹ ಅನಿತ್ಯ. ದೇಹ ಬೆಳೀತಾ ಇರ್ತದೆ, ಆತ್ಮ ಬಲಿತಾ ಇರ್ತದೆ. ಆತ್ಮ ಇದ್ದ ಹಾಗಿರ್ತದೆ. ಆತ್ಮ ಬರೀ ಅಣು. ಆಚಾರ್ಯರು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ. ಒಂದು ಪರಮಾಣು, ಅಲ್ಲಿ ಅನಂತ ಜೀವರಾಶಿಗಳಿರ್ತಾರೆ ಅಂತ. ಅಂದರೆ ಆ ಜೀವ ಎಷ್ಟು ಅಣುವಾಗಿರಬೇಕು? ನಿಮ್ಮದು ಸೂಕ್ಷ್ಮ ಭೂತ ಯಂತ್ರಕ್ಕೂ ಅದು ಸಿಗದೇ ಇರತಕ್ಕಂತಹ ಅತ್ಯಂತ ಅಣುವಾಗಿರ್ತಕ್ಕಂಥದ್ದು ಜೀವ. ಮತ್ತು ಇಷ್ಟು ದಪ್ಪ ನಮ್ಮ ದೇವರು ಮಾಡಿದ್ದು, ನಮ್ಮನ್ನು ಇಷ್ಟು ದಪ್ಪ ಮಾಡಿತ್ತು. ಈ ನಾಟಕದಲ್ಲಿ ಒಂದು ವೇಷ ಹಾಕ್ತಾರೆ ನೋಡಿ. ಆ ವೇಷ ಹಾಕಿದರೆ ಅವನು ವೇಷ ಹಾಕಿದವ ತೆಳ್ಳಗಿರ್ತಾನೆ. ಆ ನಾಟಕದ ಸ್ಟೇಜಿಗೆ ಬಂದರೆ ಇಷ್ಟು ದಪ್ಪ ಆಗಿಬಿಡ್ತಾನೆ. ಬಟ್ಟೆ ಸುತ್ತಿ 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 ಕಂಸನೋ ಜರಾಸಂದನೋ ಇಷ್ಟು ದಪ್ಪವಾಗಿ ಮಾಡಿರ್ತಾರೆ. ಸುತ್ತಿದ ಬಟ್ಟೆ. ನಮ್ಮ ದೇವರು ಕೂಡ ಹಾಗೆ ಈ ಜೀವನಿಗೆ ಬೇರೆ ಬೇರೆ ದೇಹಗಳನ್ನು ಕೊಟ್ಟು, ಸ್ಥೂಲ ದೇಹ ಸೂಕ್ಷ್ಮ ದೇಹಗಳನ್ನು ಕೊಟ್ಟು ಸುತ್ತಿ 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 ಇಷ್ಟು ದಪ್ಪ ಮಾಡಿದ್ದಾರೆ. ಇಷ್ಟು KG ಅಂತ ಮಾಡಿಟ್ಟಿದ್ದಾರೆ. ನಾವು ಈ ಜೀವನಿಗೆ KGಯೂ ಇಲ್ಲ. ಅವನು ಅಲ್ಪನಾದವನು, ಅಣುವಾಗಿರತಕ್ಕಂಥದ್ದು. ಅವನು ಇಷ್ಟೇ ಅಣು. ನಮ್ಮ ಸಾಧನೆ ಅಂದರೆ ಇಷ್ಟೇ. ಆ ದೇವರು ಸುತ್ತಿದ ಬಟ್ಟೆ ಏನಿದೆ ಅದೆಲ್ಲ ಕಳಚಿಕೊಳ್ಬೇಕು. ಇಷ್ಟೇ ಸಾಧನೆ. ದೇವರಾದರೂ ಯಾಕೆ ಸುತ್ತಿದ? ಅವನಿಗೆ ಬೇರೆ ಕೆಲಸ ಇಲ್ವಾ? ಬೇಡವಾದ ಕೆಲಸ. ಇನ್ನು ಬೇರೆ ಒಳ್ಳೆ ಕೆಲಸ ಮಾಡ್ಬೋದಿತ್ತಲ್ಲ. ಈ ಜೀವನವನ್ನು ಸುತ್ತಿ ಸುತ್ತಿ ಯಾಕೆ ಇಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಟೇಬಲ್ನ ಮೇಲೆ ಒಂದು ವಜ್ರದ ನತ್ತು ಇಟ್ಟಿರ್ತೇವೆ. ಒಬ್ಬ ಬರ್ತಾನೆ, ನೋಡ್ತಾನೆ, ಅವನು ಕಣ್ಣು ವಜ್ರದ ನತ್ತಿನ ಮೇಲೆ ಬಿತ್ತು. ಖುಷಿಯಾಯಿತು. ವಜ್ರದ ನತ್ತು ತಗೊಳ್ಳೋಣ ಅಂತ ಬರ್ತಾನೆ. ಹಿಂದೆ ಸರಿದು ನಿಲ್ತಾನೆ, ಬೇಡ ಅಂತ. ಯಾಕೆ ಅಂತಂದರೆ ಅವನು ಆಲೋಚನೆ ಮಾಡ್ತಾನೆ, ವಜ್ರದ್ದೇ ಇದು ನತ್ತು ಆಗಿದ್ದರೆ ಯಜಮಾನ ಈ ಟೇಬಲ್ನ ಮೇಲೆ ಇಡ್ತಿದ್ನಾ? ಮೇಲೆ ಎದುರಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಇದು ಕೊಹಿನೂರು ವಜ್ರ ಅಲ್ಲ, ಭಾರತದ ವಜ್ರ ಅಲ್ಲ, ಇದು ಅಮೇರಿಕದ ವಜ್ರ, ಇದು ಡಿಪ್ಲಿಕೇಟ್, ಬೇಡ ಅಂತ ದೂರದಲ್ಲಿ ನಿಂತಿರ್ತಾನೆ. ಯಾವುದು ಬಟಾಬಯಲಲ್ಲಿ ಹೊರಗಿರ್ತದೆ ಅದಕ್ಕೆ ಬೆಲೆ ಇಲ್ಲ. ಬೆಲೆ ಇರತಕ್ಕಂತಹ ವಜ್ರ ಅದು ಮನೆಯೊಳಗೆ, ಕೋಣೆಯ ಒಳಗೆ, ತಿಜೋರಿಯ ಒಳಗೆ, ಅದರ ಒಳಗೆ ಲಾಕರ್ನ ಒಳಗೆ ಇಟ್ಟು, ಅದರ ಬೀಗದಾಯಿ ನಮಗೆ ಸಿಗದಿದ್ದ ಹಾಗೆ ಇನ್ನೊಂದು ಕಡೆಯಲ್ಲಿ ಇಟ್ಟು ಒದ್ದಾಡಿಸ್ತೇವೆ ನೋಡಿ. ಯಾಕೆ ಅಂತಂದರೆ ಯಾವುದು ಬೆಲೆ ಬಾಳುವಂಥದ್ದು ಅದನ್ನು ತುಂಬ ಒಳಗೆ 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 ಸೆಕ್ಯೂರಿಟಿಯಲ್ಲಿ ಇಟ್ಟಿರ್ತೇವೆ. ನಮ್ಮ ದೇವರೂ ಅಷ್ಟೇ. ಬೆಲೆ ಬಾಳುವ ವಸ್ತು. ಒಂದು ಜೀವ ಅಂತಂದರೆ ಸಾಮಾನ್ಯ ವಸ್ತು ಅಲ್ಲ, ಚಿನ್ಮಯ ಆನಂದಮಯವಾದ ವಸ್ತು. ಆ ವಸ್ತುವನ್ನು ರಕ್ಷಣೆ ಮಾಡಬೇಕು. ಒಂದು ಚಿಕ್ಕ ವಸ್ತು ಇದ್ದರೆ ಕೈಯಿಂದ ಜಾರಿ ಬೀಳ್ತೇವೆ ನೋಡಿ, ಎಲ್ಲೋ ಮಿಸ್ಸಾಗಿ ಬಿಡ್ತದೆ ನೋಡಿ. ಅದಕ್ಕೇನು ಮಾಡ್ತೇವೆ? ದೊಡ್ಡ ಬಾಕ್ಸ್ ಮಾಡಿ, ಕಬ್ಬಿಣದ ಪೆಟ್ಟಿಗೆ ಮಾಡಿ ಸುತ್ತಿ ಇಡ್ತೇವೆ, ಜಾರಿ ಬೀಳಬಾರದು ಅಂತ. ಹಾಗೆ ನಮ್ಮ ದೇವರು ಎಷ್ಟು ಪ್ರೀತಿ ನಮ್ಮ ಮೇಲೆ ಅಂತಂದರೆ ಅದನ್ನು ಜೋಪಾನ ಮಾಡಿ ರಕ್ಷಣೆ ಮಾಡಿಟ್ಟಿದ್ದಾನೆ. ಜಾರಿ ಬೀಳಬಾರದು ಅಂತ. ಆ ವಜ್ರ ಅದಕ್ಕಿಂತಲೂ ಬೆಲೆ ಬಾಳುವ ಅಮೋಘವಾದ ಅನರ್ಘ್ಯವಾದಂಥ ವಸ್ತು. ಅದನ್ನು ಬಟ್ಟೆಯಲ್ಲಿ ಸುತ್ತಿ 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 ಇಷ್ಟು ದಿಪ್, ಇದನ್ನು ಯಾರು ಹೊತ್ಕೊಂಡು ಹೋಗ್ತಾರೆ? ಹಾಗೆ ಇರ್ತದೆ ಅಂತ ಭಗವಂತ ರಕ್ಷಣೆ ಮಾಡುವ ಜವಾಬ್ದಾರಿ. ನಾವೇನು ಮಾಡಬೇಕು ಅಂತಂದರೆ, ಈ ಬಟ್ಟೆನೇ ಸುತ್ತಿಕೊಂಡಿದ್ದರೆ ಈ ವಜ್ರ ಅನುಭವಕ್ಕೆ ಬರುವುದಿಲ್ಲ. ಬರಬೇಕು ಅಂತಾದರೆ ಆ ಲಾಕ್ ಓಪನ್ ಮಾಡಬೇಕು. ಮಾಡಬೇಕಾದ್ರೆ ಈ ಸಾಧನೆಗಳೆಲ್ಲ ಬೇಕು. ರಘುಗಣನಿಗೆ ಹೇಳ್ತಾರೆ, ಅಪ್ಪ ಇದಲ್ಲ ನಾನು ಅಂದರೆ ಇದಲ್ಲ,
ಇದು ದೇವರು ಸುತ್ತಿಟ್ಟ ವಸ್ತ್ರ, ಇದನ್ನೇ ನಾನು ಅಂತ ತಿಳ್ಕೊಂಡು ಬೈದರೆ ಈ ಬಟ್ಟೆಗೆ ಬೈದದ್ದು. ಬಟ್ಟೆಗೆ ಬೈದರೆ ಬಟ್ಟೆ ಏನೂ ಮಾಡೋಲ್ಲಪ್ಪ. ಈ ದೇಹಕ್ಕೆ ಬೈದರೆ ಯಾವ ವಿಕಾರನೂ ಆಗುವುದಿಲ್ಲ. ರಘುಗಣ ಆಲೋಚನೆ ಮಾಡಿದ, ಎಂಥ ಇದು, ಯಾರಿದು, ನನಗೆ ಪಾಠ ಹೇಳುವ ಕಪಿಲ ದೇವರೇ ಇಲ್ಲಿ ಬಂದ್ರ, ಅವರಿಗೆ ಅರ್ಥ ಆಗಲಿಲ್ಲ ಅಂತೆ, ಇದನ್ನು ಇಷ್ಟು ತಿಳ್ಕೊಂಡವ ಮಹಾಜ್ಞಾನಿ ಅಂತ ಹೇಳ್ತಾನೆ. ಆ ಜಡಭರತರ ಉಪದೇಶ ಅದ್ಭುತವಾದ ಉಪದೇಶ. ರಘುಗಣ ಕೇಳ್ತಾರೆ, ರಘುಗಣ ನೀನು ಬೈದಿದ್ಯಲ್ಲ, ಯಾರಿಗೆ ಬೈದತ್ತು? ರಘುಗಣ ಕೇಳಿದ, ನಿನಗೆ ಮತ್ತು ಯಾರಿಗೆ ಅಂತ. ರಘುಗಣ ಜಡಭರತರು ಹೇಳ್ತಾರೆ, ನೀನು ಬೈದದ್ದು ನನಗಲ್ಲ. ಯಾಕೆ ಗೊತ್ತಾ? ನೀನೇನು ಬೈದಿದ್ದಿ? ಪಲ್ಲಕ್ಕಿಯನ್ನು ಅಲ್ಲಾಡಿಸಬೇಡ ಅಂದರೆ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ಯಾರು? ಜಡಭರತ ಅಂತ ತಲೆಯಲ್ಲಿ ಕೂತಿದೆ. ಜಡಭರತನ ಪಲ್ಲಕ್ಕಿಯನ್ನು ಹೊತ್ತವನೇ ಅಲ್ಲ ಅಂತ ಹೇಳಿದ ರಘುಗಣನಿಗೆ. ಅಲ್ವಾ, ಮತ್ತಾರು ಹೊತ್ತದ್ದು ಈ ಪಲ್ಲಕ್ಕಿಯನ್ನು? ಜಡಭರತರು ಹೇಳಿದರು, ನಾನು ಕತೆ ಹೇಳಲ್ಲ ನಿನಗೆ. ರಘುಗಣ ಕಿವಿಯ ಅರಳಿಸಿ ಕೇಳಿದಂತೆ. ಜಡಭರತರು ಹೇಳಿದರು, ನೋಡು, ನೀನು ಪಲ್ಲಕ್ಕಿಯಲ್ಲಿ ಕೂತಿದ್ದಿ, ಮರದ ಪಲ್ಲಕ್ಕಿಯಲ್ಲಿ ನೀನು ಕೂತಿದ್ದಿ. ಆ ಪಲ್ಲಕ್ಕಿ ಅಂಸೇಚ ದಾರ್ವಿ ಶಿಬಿಕಾಚ ಯಸ್ಯಾಂ, ಈ ಹೆಗಲಿನ ಮೇಲೆ, ನನ್ನ ಮೇಲೆ ಅಲ್ಲ, ಈ ಹೆಗಲಿನ ಮೇಲೆ ಪಲ್ಲಕ್ಕಿ ಇತ್ತು. ಹೆಗಲು ಎಲ್ಲಿತ್ತು ಅಂತಂದರೆ ಈ ದೇಹದ ಮೇಲೆ ಹೆಗಲಿತ್ತು. ಈ ದೇಹ ಹೊಟ್ಟೆಯಲ್ಲಿತ್ತು ಅಂತಂದರೆ ಕಾಲಿನಲ್ಲಿತ್ತು. ಕಾಲು ಎಲ್ಲಿತ್ತು ಅಂದರೆ ಪಾದದ ಮೇಲೆ ಕಾಲು ನಿಂತಿತ್ತು. ಆದರೆ ಇಡೀ ದೇಹ ನಿಂತದ್ದು ಕಾಲಿನಲ್ಲಿ. ಕಾಲು ಎಲ್ಲಿ ನಿಂತಿದೆ ಅಂತ ಕೇಳಿದರೆ ಈ ಭೂಮಿಯಲ್ಲಿ ನಿಂತದ್ದು. ಈ ಭೂಮಿ ಎಲ್ಲಿ ನಿಂತಿದೆ ಅಂತಂದರೆ ಶೇಷ ತನ್ನ ಎಡೆಯ ಮೇಲೆ ಹೊತ್ತಿದ್ದಾನೆ. ಶೇಷ ಎಲ್ಲಿದ್ದಾನೆ ಅಂತಂದರೆ ವಾಯುಕೂರ್ಮ ಶೇಷನನ್ನು ಹೊತ್ತುಕೊಂಡಿದೆ. ವಾಯುಕೂರ್ಮ ಎಲ್ಲಿದೆ ಅಂತಂದರೆ ವಿಷ್ಣು ಕೂರ್ಮದ ಮೇಲೆ ಇದೆ. ಹಾಗಾದರೆ ನೀನು ಎಲ್ಲಿದ್ದಿ? ನಿನ್ನ ಪಲ್ಲಕ್ಕಿಯನ್ನು ಯಾರು ಹೊತ್ತದ್ದು ಅಂತಂದರೆ ನಾನಲ್ಲ, ನನ್ನ ಹೆಗಲಲ್ಲ, ನನ್ನ ದೇಹ ಅಲ್ಲ, ನನ್ನ ಪಾದ ಅಲ್ಲ, ಭೂಮಿ ಅಲ್ಲ, ಶೇಷ ಅಲ್ಲ, ವಾಯು ಅಲ್ಲ, ವಿಷ್ಣು ಹೊತ್ತದ್ದು. ನೀನು ಬೈದದ್ದು ಯಾರಿಗೆ? ಪಲ್ಲಕ್ಕಿಯನ್ನು ಹೊತ್ತವನಿಗೆ. ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು? ವಿಷ್ಣು. ನೀನು ಬೈದದ್ದು ಯಾರಿಗೆ? ನಮ್ಮ ದೇವರಿಗೆ. ನನಗಲ್ಲ. ರಘುಗಣ ಬೆಚ್ಚಿ ಬಿದ್ದ. ಏನಪ್ಪ ವೇದಾಂತ, ನನಗೆ ಅರ್ಥನೇ ಆಗಲಿಲ್ಲ. ನಮಸ್ಕಾರ ಮಾಡಿದ ಅಂತೆ. ಅವನಿಗೆ ವೇದಾಂತಗಳ ಪಾಠವನ್ನು ಮಾಡಿ ರಘುಗಣನನ್ನು ಕಪಿಲಾಶ್ರಮಕ್ಕೆ ಕಳಿಸಿದ ಜಡಭರತರ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ಜಡಭರತ ಅಂತಂದರೆ ಭಗವಂತನ ಅನುಸಂಧಾನ ಇರುವವ, ಪಕ್ವವಾದ ಚೇತನ. ಪ್ರಾರಬ್ಧದಿಂದಾಗಿ ರಾಜನಾಗಿ ಋಷಭನ ಮಗನಾಗಿ ಹುಟ್ಟಿದ. ಇನ್ನೂ ಒಂದು ಪ್ರಾರಬ್ಧ ಇದ್ದದರಿಂದ ಜಿಂಕೆಯಾಗಿ ಹುಟ್ಟಿದ. ಇನ್ನೂ ಪ್ರಾರಬ್ಧ ಇದ್ದದ್ದಕ್ಕೆ ಜಡಭರತರಾಗಿ ಬಂದ. ಅವನಿಗೆ ಚೆನ್ನಾಗಿ ಜ್ಞಾನ ಇತ್ತು. ನಾನು ಯಾರು ಅನ್ನುವ ಅನುಸಂಧಾನ ಅವನಿಗಿತ್ತು. ಹಾಗಾಗಿ ಬಿಡಬೇಕಾದ ದೇಹದ ಎಚ್ಚರ ಇರತಕ್ಕಂತಹ ಒಬ್ಬ ಅಪರೋಕ್ಷ ಜ್ಞಾನಿ. ಅವನ ಕೊನೆಯ ಜನ್ಮ ಈ ಬ್ರಾಹ್ಮಣ ಜನ್ಮ. ಹಾಗಾಗಿ ಕೊನೆಯ ಬ್ರಾಹ್ಮಣ ಜನ್ಮದಲ್ಲಿ ಸಾಧನೆ ಮಾಡಿದ, ಪಾಠ ಹೇಳಿದ, ಪ್ರವಚನ ಮಾಡಿದ, ರಘುಗಣನನ್ನು ತಿದ್ದಿದ, ಕಪಿಲಾಶ್ರಮಕ್ಕೆ ಕಳಿಸಿದ, ಈ ದೇಹವನ್ನು ಬಿಟ್ಟ ಭಗವಂತನ ಲೋಕಕ್ಕೆ ತೆರಳಿದ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ. ಇಲ್ಲಿ ಬೇಸಿಕ್ ಕ್ಲಾಸ್ ವೇದಾಂತಕ್ಕೆ ಬೇಕಾದ್ದು ದೇಹ ಬೇರೆ ಆತ್ಮ ಬೇರೆ ಅನ್ನುವ ಕಥೆ. ಅದಕ್ಕೆ ಪುರಾಣ ಎಷ್ಟು ಪ್ರಯತ್ನ ಪಟ್ಟಿದೆ ಅಂತಂದರೆ ಜಡಭರತನ ಕಥೆಯನ್ನು ಹೇಳಿದೆ. ಜಡಭರತನ 3 ಜನ್ಮದ ಕಥೆಯನ್ನು ನಮಗೆ ಪ್ರಸ್ತಾವ ಮಾಡಿದೆ. ಒಂದು ಋಷಭನ ಮಗನಾಗಿ ರಾಜನಾಗಿ ರಾಜ್ಯಭಾರ ಮಾಡಿದ ಕಥೆಯನ್ನು ಹೇಳಿದೆ. ಅದೇ ಭರತ ಮತ್ತು ಜಿಂಕೆಯಾದ ಕಥೆಯನ್ನು ಹೇಳ್ತದೆ. ಅದೇ ಜಿಂಕೆ ಜಡಭರತನಾದ ಕಥೆಯನ್ನು ಭಾಗವತ ಹೇಳುತ್ತೆ. ಅಂದರೆ 3 ಜನ್ಮ ಒಬ್ಬನೇ ವ್ಯಕ್ತಿ. ಅರ್ಥ ಏನಾಯ್ತು ನೋಡಿ, ಒಂದು ಸಲ ಅರ್ಥನೆ ಮಾಡಿ. ಒಬ್ಬ ಚೇತನಕ್ಕೆ 3 ದೇಹ, 3 ಅಂಗಿ, 3 ಶರ್ಟ್ ಹಾಕಿ ಆ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಇದರಿಂದ ಏನು ಅಂತಂದರೆ ದೇಹಗಳು 3, ಆ 3ರಲ್ಲಿಯೂ ಒಬ್ಬನೇ ಆತ್ಮ ಇರುವುದು. ಅಂದರೆ ಆತ್ಮ ಬೇರೆ, ದೇಹ ಬೇರೆ. ದೇಹ ಬೇರೆ ಬೇರೆ ಚೇಂಜ್ ಆಗಿದೆ, ಆದರೆ ಆತ್ಮನಿಗೆ ನೋ ಚೇಂಜ್. ಆತ್ಮ ಅದೇ ಇರ್ತಾನೆ. ಅಂದರೆ ಆತ್ಮ ದೇಹ ಒಂದೇ ಆಗಿದ್ದರೆ ದೇಹ ಬದಲಾವಣೆ ಆದಾಗ ಆತ್ಮನಿಗೂ ಬದಲಾವಣೆ ಆಗಬೇಕಿತ್ತು. ಆತ್ಮನಿಗೆ ಬದಲಾವಣೆ ಆಗಲಿಲ್ಲ. ಆತ್ಮ ಒಂದೇ,
ದೇಹ ಮಾತ್ರ ಬೇರೆ ಅಂತಂದರೆ ದೇಹ ಬೇರೆ ಆತ್ಮ ಬೇರೆ. ಇದು ನಾವು ದಿನಾ ಅನುಸಂಧಾನ ಮಾಡಬೇಕಾದ್ದು. ಇಷ್ಟು ನಮಗೆ ಜ್ಞಾನ ಇದ್ದರೆ ಸಾಧನೆ ಚೆನ್ನಾಗಿ ನಡೀತದೆ. ನಮ್ಮದು ಏನು ಅಂತಂದರೆ ಏಕಾದಶಿ ಉಪವಾಸ ಮಾಡಿದರೆ ನಮ್ಮ ದೇಹ 10 kg ಕೆಳಗೆ ಇಳೀತದೆ, ಭಾರೀ ಚಿಂತೆ. ಒಂಥರ ನೆನಪಿಸಿಕೊಳ್ಳಿ, ಏಕಾದಶಿ ಉಪವಾಸ ಮಾಡಿದರೆ 10 kg ಇಳೀತದೆ ಅಂತಂದರೆ ದಶಮಿ ದ್ವಾದಶಿ ಮಾಡಿದರೆ 20 kg ಬೆಳೆಯುವುದಿಲ್ಲ ಅಂತ ಯಾಕೆ ಆಲೋಚನೆ ಮಾಡೋದಿಲ್ಲ? ಬೆಳೆಯುವುದು ಯಾವುದು ಅಂತಂದರೆ ದೇಹ ಹೊರತು ಆತ್ಮ ಅಲ್ಲ. ಏಕಾದಶಿ ಉಪವಾಸ ಮಾಡ್ತೇವೆ, ಏಕಾದಶಿಗೆ ಪ್ರಿಪರೇಷನ್ ದಶಮಿ ಅಲ್ವಾ, 10 kg ತಿಂತೇವೆ. ಅಯ್ಯೋ ನಿನ್ನೆ ಏಕಾದಶಿಯಿಂದ ದ್ವಾದಶಿ ಮತ್ತೆ 10 kg ತಿಂತೇವೆ. ಒಂದು ಏಕಾದಶಿ ಉಪವಾಸ ಮಾಡಿ 10 kg ಮೈನಸ್, ತಿನ್ನೋದು 20 kg ಪ್ಲಸ್. ಅದರ ಆದಾಯನ ವ್ಯಯನ, ದೇಹದ ಮೇಲೆ ಅಭಿಮಾನ, ಇದೆಲ್ಲ ನಮಗೆ ಇದಕ್ಕೆ ಕಾರಣ. ನಮ್ಮ ಆತ್ಮ ಬೆಳೆಯುವುದಿಲ್ಲ, ಕುಗ್ಗುವುದೂ ಇಲ್ಲ. ಕುಗ್ಗುವುದು ದೇಹ ಅಷ್ಟೇ, ದೇಹ ಬೇರೆ, ನಾನಲ್ಲ. ಪಕ್ಕದ ಮನೆಯ ಉಪವಾಸ ಕೂತರೆ ನಾವ್ಯಾಕೆ ದುಃಖ ಪಡಬೇಕು? ದೇಹವನ್ನು ಪಕ್ಕದ ಮನೆಯವ ಅಂತ ಆಲೋಚನೆ ಮಾಡಿ. ಆವಾಗ ದೇಹ ಕ್ಷೀಣ ಆದರೆ ನಮಗೆ ದುಃಖ ಆಗುವುದಿಲ್ಲ. ನಾನೇ ದೇಹ ಅಂತ ಭ್ರಮಿಸಿ ಈ ದೇಹಕ್ಕೆ ಏನಾದರೂ ನನಗೆ ಆಯಿತು ಅಂತ ತಿಳ್ಕೊಂಡ್ರೆ ಇದು ಭ್ರಮೆ ಅಷ್ಟೇ. ಇದನ್ನು ಭಾಗವತ ನಮಗೆ ಕಲಿಸಿಕೊಟ್ಟಿದೆ. ದೇಹಕ್ಕೆ ಯಾರಾದರೂ ಬೈದರೆ ನಮಗೆ ಭಾರೀ ಕೋಪ. ನಿಮ್ಮ ದೇಹ ಚೆನ್ನಾಗಿಲ್ಲ, ನಿಮ್ಮ ಮೂಗು ಚೆನ್ನಾಗಿಲ್ಲ, ಕಿವಿ ಇಡೀ ನನ್ನನ್ನು ಬೈದ, ನಮ್ಮನ್ನು ಬೈದದ್ದಲ್ರಿ, ಪಕ್ಕದ ಮನೆಯನ್ನು ಬೈದದ್ದ ಅಂತ ತಿಳ್ಕೊಂಡ್ಬಿಡಿ, ಖುಷಿ ಮಾಡಿ. ನೀವು ಅವನೊಟ್ಟಿಗೆ ಸೇರಿ ಹೌದ್ರಿ ಚೆನ್ನಾಗಿಲ್ಲ ಅಂತ ಹೇಳಿ ಖುಷಿ ಪಡಿ ಅಂತ ಹೇಳುತ್ತೆ. ಯಾಕೆಂದರೆ ದೇಹ ಅಂದರೆ ನಾನಲ್ಲ, ದೇಹ ಬೇರೆ ಆತ್ಮ ಬೇರೆ. ಈ ಅನುಸಂಧಾನ ನಮಗೆ ಬರಬೇಕು. ಅದಕ್ಕೆ ಭಾಗವತ 3 ಜನ್ಮದ ಕಥೆಯನ್ನು ನಿರೂಪಣೆ ಮಾಡಿತು. ಪುರಾಣಗಳ ಉದ್ದೇಶನೇ ಇದು. ಅಂದರೆ ದೇಹಾತ್ಮ ಭೇದ, ಜಡ ಬೇರೆ ಚೇತನ ಬೇರೆ, ಪಂಚಭೇದಗಳಲ್ಲಿ ಒಂದಾದ ಜಡ ಚೇತನಗಳ ಭೇದವನ್ನು ತಿಳಿಸಿಕೊಡುವಂಥದ್ದು, ಚೇತನಗಳ ಭೇದವನ್ನು ತಿಳಿಸಿಕೊಡುವಂಥದ್ದು. ಆ ಜಡ ಮತ್ತು ಚೇತನವನ್ನು ಹೊಂದಿಸಿದ ಭಗವಂತನ ಚೇತನಕ್ಕಿಂತ ಬೇರೆ ಅನ್ನುವಂತಹ ಅನುಸಂಧಾನ, ಇದನ್ನೆಲ್ಲ ಶ್ರೀಮದ್ ಭಾಗವತ ಕಥೆಯ ಮೂಲಕ ನಮಗೆ ನಿರೂಪಣೆ ಮಾಡಿರತಕ್ಕಂಥದ್ದು. ಕೊನೆಗೆ ಖಗೋಲದ ವರ್ಣನೆ ಇದೆ, ಭೂಗೋಳದ ವರ್ಣನೆ ಇದೆ. ಇಡೀ ದೇಶ ಅದು ಎಷ್ಟು ವ್ಯಾಪಿಸಿದೆ, 7 ಸಮುದ್ರಗಳು, 7 ದ್ವೀಪಗಳು, ಅದರ ಬಗ್ಗೆಲ್ಲ ವಿವರಣೆಗಳಿವೆ. ಮೇಲೆ ಖಗೋಲ, ಆಕಾಶದಲ್ಲಿರತಕ್ಕಂತಹ ಗ್ರಹಗಳ ಬಗ್ಗೆ, ಜ್ಯೋತಿಷ್ಯನ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಎಲ್ಲ ಬೆಳಕನ್ನು ಎಷ್ಟು ದೂರದಲ್ಲಿ ಎಷ್ಟು ಗ್ರಹಗಳಿವೆ, ಅದರ ಸಾಮರ್ಥ್ಯ ಎಷ್ಟು, ಅದನ್ನೆಲ್ಲ ವಿವರಿಸಿದೆ. ನಮಗೆ ಯಾಕೆ ಅದು ಅಂತ ಒಂದು ಪ್ರಶ್ನೆ. ಖಗೋಲ ಯಾಕೆ ಬೇಕು, ಭೂಗೋಳ ಯಾಕೆ ಬೇಕು ಅಂತ. ಯಾಕೆ ಬೇಕು ಅಂತಂದರೆ ಭಗವಂತನ ಅನುಸಂಧಾನಕ್ಕೆ ಬೇಕು. ನಮ್ಮ ಆಚಾರ್ಯರು ಸೂತ್ರಪ್ರಾಯವಾಗಿ ಒಂದು ಮಾತಾಡ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ. ದೇವರನ್ನು ತಿಳ್ಕೊಳ್ಳೋದು ಹೇಗೆ? ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರ ವೈಭವವನ್ನು ಹೇಗೆ ತಿಳ್ಕೊಳ್ಳೋದು? ಒಬ್ಬ ಚಿತ್ರಕಾರ ಇರ್ತಾನೆ, ಚಿತ್ರಕಾರನಿಗೆ ಸನ್ಮಾನ ಮಾಡಬೇಕು. ಚಿತ್ರಕಾರನ ಸನ್ಮಾನ ಮಾಡೋದಂದರೆ ಹೇಗೆ? ಚಿತ್ರಕಾರ ಅವನು ಭಾರಿ ದುಡ್ಡು ಇದೆ, ಭಾರೀ ಶ್ರೀಮಂತ, ಅವನಿಗೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಅವನ ಸನ್ಮಾನನೇ ತಗೊಳ್ಳೋದಿಲ್ಲ. ಚಿತ್ರಕಾರನಿಗೆ ಸನ್ಮಾನ ಅಂತಂದರೆ ಅವನ ಚಿತ್ರವನ್ನು ತೋರಿಸಿ, ನೋಡಿ ಏನು ಚೆನ್ನಾಗಿದೆ ನೋಡಿ ಚಿತ್ರ, ಆ ಮುಖ ಎಷ್ಟು ಚೆನ್ನಾಗಿದೆ ಚಿತ್ರದಲ್ಲಿ ಬರೆದದ್ದು, ಒರಿಜಿನಲ್ ಮುಖ ಅಲ್ಲ, ಆ ಚಿತ್ರದಲ್ಲಿದ್ದದ್ದು ನೋಡಿ ನಾವು ಸನ್ಮಾನ ಮಾಡಬೇಕು. ಚಿತ್ರಕಾರ ಅದನ್ನು ಖುಷಿ ಪಡ್ತಾನೆ, ಎಂಜಾಯ್ ಪಡ್ತಾನೆ. ಆ ಚಿತ್ರವೇ ಸರಿ ಇಲ್ಲ ಅಂತ ಹೇಳಿದರೆ ಸನ್ಮಾನ ನಿಮ್ಮ ಮುಖಕ್ಕೆ ಸುದು ಹೋಗ್ತಾನೆ, ನಮಗದು ಬೇಡ ಅಂತ ಹೇಳ್ತಾನೆ. ಕಲಾವಿದನಿಗೆ ಕಲೆಯೇ ಸರ್ವಸ್ವ, ಒಬ್ಬ ಚಿತ್ರಕಾರನಿಗೆ ಚಿತ್ರವೇ ಸರ್ವಸ್ವ ಆದಾಗೇ ನಮ್ಮ ದೇವರು ಮಾಡಿದ ಚಿತ್ರ ಬಹುಚಿತ್ರ. ಈ ಜಗತ್ತು ವಿಚಿತ್ರವಾದ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಎಂತೆಂಥ ಅದ್ಭುತವಾದಂತಹ ಪ್ರಪಂಚ ನಾವು ನೋಡಬೇಕು ಅಂತಂದರೆ ಖಗೋಲ ಒಂದು ಸಲ ನೋಡಬೇಕು, ಆಕಾಶ ನೋಡಬೇಕು, ಆಕಾಶದ ಆ ಕಾಯಗಳನ್ನು ನೋಡಬೇಕು, ಎಂತೆಂಥ ದೀಪಗಳು ಮಿನುಗುವ ನಕ್ಷತ್ರಗಳು ಅದನ್ನು ನೋಡಬೇಕು. ಒಂದು ಸಲ ಪ್ರಶ್ನೆ ಮಾಡಿಕೊಳ್ಬೇಕು, ಆ ನಕ್ಷತ್ರಗಳನ್ನು ಯಾರು ಇಟ್ಟರು ಆಕಾಶದಲ್ಲಿ? ತಲೆ ಕೆಡಿಸ್ಕೊಳ್ಬೇಡ್ರಿ, ಅದು ಇರ್ತದೆ ಅಂತ, ನಿಮ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ ಮುಂದುವರಿಸಿ ನೋಡಿ. ನೀವು ಯಾರೋ ಒಬ್ಬರು ಹೇಳ್ತಾರೆ, ನಮ್ಮ ಮನೆಯೊಳಗೆ ಇಷ್ಟೆಲ್ಲ ಈ ಮಠದಲ್ಲಿ ಇಷ್ಟು ದೀಪಗಳನ್ನು ಹಾಕಿದ್ದಾರೆ, ಅದು ಎತ್ತರನೂ ಇಲ್ಲ ಕೆಳಗೂ ಇಲ್ಲ, ಕೆಳಗಾದರೆ ತಲೆಗೆ ತಾಗ್ತಿತ್ತು, ಮೇಲೆ ಆದರೆ ಕಾಣಿಸ್ತಿರ್ಲಿಲ್ಲ, ಇಷ್ಟೇ ಜಾಗದಲ್ಲಿ ಹಾಕಿದ್ದಾರ್ರಿ, ಏನ್ರಿ ಇಂಜಿನಿಯರ್ನ ಪ್ಲ್ಯಾನ್ ನಿಮ್ಮ ತಲೆ ಅಂತ ಯಾರಾದರೂ ಹೇಳ್ತಾರ? ಯಾಕೆ ಅಂತಂದರೆ ಅದು ಇಡಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕು, ಅವನು ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೆ, ಅದು ಬೀಳಬಾರ್ದು, ಅದೇ ಜಾಗದಲ್ಲಿ ಇರಬೇಕು, ಬೇಕಾದಷ್ಟು ಬೆಳಕು ಬರಬೇಕು. ಒಬ್ಬ ಇಂಜಿನಿಯರ್ ಬೇಕು ಅಂತ ನಾವು ಒಪ್ಪಿಕೊಳ್ತೇವೆ. ಮನೆಯಲ್ಲಿರ್ತಕ್ಕಂಥ ದೀಪ ಇಡಬೇಕಾದ್ರೆ
ಅದು ಇಂಜಿನಿಯರ್ ಪ್ಲ್ಯಾನ್ ಬೇಕು. ನಮ್ಮ ಇಡೀ ಜಗತ್ತಿಗೆ ಬೆಳಕು ಬರಬೇಕು ನೋಡಿ. ಆಕಾಶದಲ್ಲಿ ಸೂರ್ಯ ಚಂದ್ರ ಆ ನಕ್ಷತ್ರಗಳನ್ನು ಇಟ್ಟಿದ್ದಾನೆ. ಎಂತೆಂಥ ದೀಪಗಳು, ಎಂಥ ವಿದ್ಯುತ್ ದೀಪಗಳು. ಅದನ್ನು ಯಾರು ಇಟ್ಟರು? ಇದನ್ನು ಯಾರಿಟ್ಟರು ಅನ್ನುವ ಪ್ರಶ್ನೆ ಹೇಗೆ, ಅದನ್ನು ಯಾರು ಇಟ್ಟರು ಅನ್ನುವ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಅದನ್ನು ಯಾರು ಇಟ್ಟರು? ತನ್ನಷ್ಟಕ್ಕೆ ಅಂತಂದರೆ ಸನ್ನಷ್ಟಕ್ಕೆ ಅಂತ ಒಂದು ಪ್ರಪಂಚದಲ್ಲೇ ಇಲ್ಲ. ಯಾರಾದರೂ ಹೇಳಿದರೆ ನಮ್ಮ ಮನೆಯ ದೀಪ ಅದು ಯಾವ ಇಂಜಿನಿಯರೂ ಇಲ್ಲರಿ, ತನ್ನಷ್ಟಕ್ಕೆ ಅನಾದಿ ಕಾಲದಿಂದ ಇದೆ ತಲೆ ಅಂತ ಹೇಳ್ತಾರೆ. ಯಾರೂ ಇಲ್ಲದೆ ಒಂದು ಇರಲಿಕ್ಕೆ ಸಾಧ್ಯನ? ನಮ್ಮ ಮನೆಯಲ್ಲಿ ದೀಪ ತನ್ನಷ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆಕಾಶದಲ್ಲಿ ತನ್ನಷ್ಟಕ್ಕೆ ಇರುವುದು ಹೇಗೆ? ಯಾರೋ ಇಟ್ಟ ಇಂಜಿನಿಯರ್ ಬೇಕು. ಆ ಇಂಜಿನಿಯರ್ ಯಾರು ಅಂತಂದರೆ ಮತ್ತು ಯಾರೂ ಅಲ್ಲ, ನಮ್ಮ ದೇವರೇ ಅದರ ಇಂಜಿನಿಯರ್. ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿ. ಆ ಭಗವಂತನ ಆ ವಿಚಿತ್ರವಾದ ಸಾಮರ್ಥ್ಯ ಆ ದೀಪಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇಟ್ಟು ದೇವರಿಗೇನಾದರೂ ಲಾಭ ಉಂಟಾ? ನಮ್ಮ ಮನೆಯಲ್ಲಿ ದೀಪ ಇಟ್ಟದಕ್ಕೆ ಲಾಭ ನಮಗೇನೆ. ಅದು ರಸ್ತೆಯಲ್ಲಿ ಹೋದವರಿಗೆ ಕಾಣಿಸಬಾರ್ದು, ಮನೆಯಲ್ಲಿದ್ದವರಿಗೆ ಮಾತ್ರ ಕಾಣಿಸಬೇಕು. ಸ್ವಾರ್ಥತೆ ತುಂಬಿರ್ತದೆ. ಆದರೆ ದೇವರದು ಸ್ವಾರ್ಥನೇ ಇಲ್ಲ. ಇಡೀ ಜಗತ್ತಿಗೆ ಹಾಕಿದ ದೀಪ ಅದು ಭಗವಂತನದ್ದು. ಈ ಖಗೋಳ ಅಂತಹ ಭೂಗೋಳ ಅದರ ವೈಭವವನ್ನು ಭಾಗವತ ವರ್ಣನೆ ಮಾಡಿ ಕೊನೆಗೆ ಈ ನರಕಗಳ ವರ್ಣನೆಯನ್ನು ಮಾಡಿದೆ. 3ನೇ ಸ್ಕಂದದಲ್ಲಿ ಹೇಳಿದ್ದರು. ಆ ನರಕಗಳ ವೈಭವವನ್ನು 28 ನರಕಗಳನ್ನು ವರ್ಣನೆ ಮಾಡಿದ್ದಾರೆ. ನಮಗೇನು ಅಂತಂದರೆ, ನಾವು ತಪ್ಪು ಮಾಡಿದರೆ ಏನು? ಯಾಕೆ ಅಂತಂದರೆ ವಕೀಲರು ನಮ್ಮ ಕೈಯಲ್ಲಿದ್ದಾರೆ, ಕೋರ್ಟ್ ನಮ್ಮ ಕೈಯಲ್ಲಿದೆ, ಗೌರ್ಮೆಂಟ್ ನನ್ನ ಕೈಯಲ್ಲಿದೆ. ನಾನು ತಪ್ಪು ಮಾಡಿದರೆ ಏನು ಅಂತ ವಿಜೃಂಭಿಸ್ತೇವೆ. ಅದಕ್ಕೆ ಭಾಗವತ ಹೇಳಿತ್ತು, ನೀನು ಈ ಗೌರ್ಮೆಂಟಲ್ಲಿ ನೀನು ತಪ್ಪಿಸಿಕೊಳ್ಬೋದು, ಶಿಕ್ಷೆ ಆಗದಿದ್ದಾಗೆ ಮಾಡಿಕೊಳ್ಬೋದು. ಆದರೆ ನಮ್ಮ ನಾರಾಯಣ ದೇವರ ಗೌರ್ಮೆಂಟ್ ಇದೆ, ಅದರಲ್ಲಿ ಜೈಲು ವ್ಯವಸ್ಥೆ ಇದೆ. ನೀನು ತಪ್ಪು ಮಾಡಿದರೆ ಇಲ್ಲಿ ಪಲಾಯನ ಮಾಡಿದರೂ ಭಗವಂತನ ಸರ್ಕಾರದಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. 28 ಥರದ ನರಕಗಳನ್ನು ವರ್ಣನೆ ಮಾಡ್ತಾರೆ. ಆ ವರ್ಣನೆ ಕೇಳಿದರೆ ಮನುಷ್ಯ ಜನ್ಮನೇ ಬೇಡ ಅಂತ ಅನಿಸ್ತದೆ. ಪ್ರಾಣಿಯಾಗಿ ಹುಟ್ಟಿದರೂ ಪರವಾಗಿಲ್ಲ ಅಂತ. ಯಾಕೆಂದರೆ ಪ್ರಾಣಿಗಳಿಗೆ ಕನ್ಸೆಷನ್ ಇದೆ, ಅವುಗಳಿಗೆ ತಪ್ಪು ಮಾಡಿದ್ದಕ್ಕೇನೂ ಇಲ್ಲ. ಈ ಮನುಷ್ಯನಿಗೆ ಮಾತ್ರ ಇರತಕ್ಕಂಥದ್ದು 28 ರೀತಿಯಾದ ನರಕಗಳ ವರ್ಣನೆಯನ್ನು ಮಾಡಿ, ಇಂತಿಂಥ ಪಾಪ ಮಾಡಿದರೆ ಇಂತಿಂಥ ನರಕಗಳು ಅಂತ ಅದರ ವಿಶ್ಲೇಷಣೆಯನ್ನು ನಡೆಸ್ತಾರೆ. ಭಾಗವತದಲ್ಲಿ ಕೊನೆಗೆ ಇದನ್ನು ನರಕದ ವರ್ಣನೆಯನ್ನು ಮಾಡಿ, ಯಾರು ಸಾಧನೆ ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ, ಅವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟದು ಮಾಡಿದವರಿಗೆ ಕೆಟ್ಟದಿದೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಭಾಗವತ ಮರೆಯಲಿಲ್ಲ. ಈ ನರಕದ ಕಥೆಯನ್ನು ಕೇಳಿದಾಗ ಪರೀಕ್ಷಿತ್ ರಾಜರು ಕೇಳ್ತಾರೆ, ಹಾಗಾದರೆ ನರಕದಿಂದ ಪಾರಾಗುವುದು ಹೇಗೆ? ಅವರಿಗೆ ಭಯ ಇಲ್ಲ, ಅವರಿಗೆ ತೀರ್ಮಾನ. 7ನೇ ದಿವಸ ಆಯಿತು ಅಂತಂದರೆ ವಿಮಾನ ಟಿಕೆಟ್ ಬುಕ್ ಆಗಿದೆ, ಅವರಿಗೆ ತೀರ್ಮಾನ. ನಮ್ಮ ಮೇಲೆ, ನಮ್ಮಂಥವರ ಮೇಲೆ ಕನಿಕರದಿಂದ ಮಾಡಿರ್ತಕ್ಕಂತಹ ಪ್ರಶ್ನೆ, ಈ ನರಕದಿಂದ ಪಾರಾಗುವುದು ಹೇಗೆ ಅಂತ. ಅದಕ್ಕೆ ಹೇಳಿದರು ಪ್ರಾಯಶ್ಚಿತ್ತ ಮಾಡಿ ಅಂತ. ಪ್ರಾಯಶ್ಚಿತ್ತ ಮಾಡಿದರೆ ಪ್ರಾಯಶ್ಚಿತ್ತಕ್ಕೆ ಏನು ಫಲ ಅಂತಂದರೆ ಪಾಪ ಪರಿಹಾರ ಆಗುತ್ತೆ, ನರಕದಿಂದ ನಾವು ಪಾರಾಗಬಹುದು ಅಂತ ಹೇಳಿದರೆ, ಪ್ರಾಯಶ್ಚಿತ್ತನೂ ಒಂದು ಕರ್ಮನೇ. ಅದು ಮಾಡುವಾಗ ಮತ್ತೆ ತಪ್ಪು ಮಾಡ್ತೇವೆ, ಆ ತಪ್ಪು ಮಾಡಿದರೆ ಮತ್ತೆ ಅದಕ್ಕೆ ಪನಿಷ್ಮೆಂಟ್, ಮತ್ತೆ ಪುನಃ ಪ್ರಾಯಶ್ಚಿತ್ತ. ಇದು ಮುಗಿಯುವ ಕಥೆನ. ಒಂದು ಉದಾಹರಣೆ ಕೊಡ್ತಾರೆ, ಮನ್ಯೆ ಕುಂಜರ ಶೌಚವತ್. ಕುಂಜರ ಶೌಚ ಅಂತ ಉದಾಹರಣೆ ಕೊಡ್ತಾರೆ. ಕುಂಜರ ಅಂದರೆ ಆನೆ, ಆನೆಯ ಸ್ನಾನದ ಹಾಗೆ ಅಂತ. ಆನೆಗೆ ನೀರು ಅಂದರೆ ತುಂಬ ಇಷ್ಟ. ಆ ನೀರಿನಲ್ಲಿ ಆನೆಯನ್ನು ಸ್ನಾನ ಮಾಡಿಸ್ತೇವೆ ನಾವು. ನೀರಿನಲ್ಲಿ ಆನೆಯನ್ನು ಸ್ನಾನ ಮಾಡಿಸಿದರೆ, ನೀರಿಂದ ಮೇಲೆ ಬಂದರೆ ಆ ಆನೆ ಸುಮ್ಮನಿರ್ತದ, ಅಲ್ಲಿರ್ತಕ್ಕ ಮಣ್ಣನ್ನೆಲ್ಲ ಮೈ ಮೇಲೆ ಹಾಕ್ಕೊಳ್ಳುತ್ತೆ. ಮತ್ತೆ ಮಣ್ಣಾಯಿತು, ಮತ್ತೆ ನೀರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಸ್ನಾನ ಮಾಡಿಸಬೇಕು, ಮತ್ತೆ ಮಣ್ಣು ಹಾಕ್ಕೊಳ್ತದೆ. ಆನೆಗೆ ಸ್ನಾನ ಮಾಡಿಸಿದರೆ ಹೇಗೆ, ಈ ಆನೆಗೂ ಹಾಗೆಯೇ ಪ್ರಾಯಶ್ಚಿತ್ತ ಅನ್ನೋದು ಮತ್ತೆ ಪುನಃ ಪಾಪ ಮಾಡಲಿಕ್ಕೇ ಕಾರಣ. ಇಲ್ಲಿ ಶಬ್ದ ಚೆನ್ನಾಗಿದೆ ನೋಡಿ, ಕುಂಜರ ಶೌಚವತ್. ಕುಂಜರ ಅಂತಂದರೆ 2 ಅರ್ಥ ಇದೆ. ಕುಂಜದಲ್ಲಿ ರಮಿಸುವಂಥದ್ದು ಅಂತ. ಇನ್ನೊಂದು ಏನು ಅಂದರೆ ಕುಂ ಜರಯತೀತಿ ಕುಂಜರ ಅಂತ. ಈ ಆನೆ ಭೂಮಿಯನ್ನೇ ದುರ್ಬಲಗೊಳಿಸ್ತದೆ ಅಂತ. ಹೇಗೆ ಅಂತಂದರೆ, ಈ ಆನೆ ಬೆಟ್ಟ ಇರ್ತದೆ, ಸಾಮಾನ್ಯ ವಸ್ತು ಅಲ್ಲ, ಅದಕ್ಕೆ ಆ ಬೆಟ್ಟಕ್ಕೆ ಹೋಗಿ ತನ್ನ ಗಂಡಸ್ಥಳದಿಂದ ಹೊಡಿತದೆ. ಆವಾಗ ಆ ಬೆಟ್ಟ ಅಲ್ಲಾಡ್ತದೆ. ಬೆಟ್ಟ ಅಲ್ಲಾಡಿತು ಅಂತಂದರೆ ಆವಾಗ ಭೂಮಿ ಜರ್ಜರಿತ ಆಗ್ತದೆ. ಯಾಕೆಂತಂದರೆ ಕುಂ ಜರಯತೀತಿ ಕುಂಜರಹ ಅಂತ. ಕು ಅಂದರೆ ಭೂಮಿ, ಭೂಮಿಗೆ ಬಲ ಯಾವುದು ಅಂದರೆ ಪರ್ವತಗಳು.
ಭೂಧರ ಅಂತ ಹೆಸರು. ಭೂಮಿಯನ್ನು ಧಾರಣೆ ಮಾಡುವಂತಹದ್ದು ಭೂಧರ. ಅಂದರೆ ಆ ಭೂಧರವೇ ಚಂಚಲ ಆದರೆ, ಅಲ್ಲಾಡಿದರೆ, ಜರ್ಜರಿತ ಆದರೆ ಭೂಮಿಯೂ ಜರ್ಜರಿತ ಆಗ್ತದೆ. ಆ ಆನೆಯ ಬಲ ಅಂದರೆ ಅಷ್ಟೇ. ಕುಂ ಜರಯತಿ, ಆ ಭೂಮಿಯನ್ನೇ ಜರ್ಜರಿಸುವ ಹಾಗೆ, ಅಂದರೆ ದುರ್ಬಲ ಆಗುವ ಹಾಗೆ ಮಾಡುವ ಶಕ್ತಿ ಅದು ಆನೆಗಿದೆ ಅಂತ. ಅದು ಹೇಗೆ ಅಂತಂದರೆ, ಆನೆ ತನ್ನ ಸೊಂಡಿಲಿನಿಂದ ಬಡಿದು ಆ ಮಣ್ಣನ್ನೆಲ್ಲ ಮೈಮೇಲೆ ಹಾಕ್ಕೊಂಡು, ಅದು ಕುಂಜರ ಅಂತ. ಅದಕ್ಕೆ ಖುಷಿ ಆನೆಗೆ. ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸ್ತೇವೆ. ಆ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾರೆ, ಮೈಯೆಲ್ಲ ಕಪ್ಪಾಗಿ ಬಿಡ್ತಾರೆ. ನಾವು ಬೈತೇವೆ, ಸ್ನಾನ ಮಾಡಿಸಿದ್ದಕ್ಕೇನಾ ಅಂತ. ಈ ಆನೆಯೂ ಹಾಗೇ, ಸ್ನಾನ ಮಾಡಿಸಿದ ಸ್ನಾನ ಅದೆಲ್ಲ ಹಾಗೇ. ಅದನ್ನು ಶುಕಾಚಾರ್ಯರು ಎಲ್ಲಿ ನೋಡಿದರೂ ಆನೆಯ ಕತೆ ಗೊತ್ತಿಲ್ಲ. ಅವರು ಹೇಳ್ತಾರೆ, ಮೊನ್ನೆ ಕುಂಜರ ಶೌಚವತ್, ನಾವು ಮಾಡುವ ಪ್ರಾಯಶ್ಚಿತ್ತ ಅದೆಲ್ಲ ಆನೆ ಮಾಡಿದ ಸ್ನಾನದ ಹಾಗೇ ನಾವು ಪ್ರಾಯಶ್ಚಿತ್ತ ಅಂತ ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬನ್ನಿ ಅಂತ ಹೇಳ್ತಾರೆ, ಪ್ರದಕ್ಷಿಣೆ ನಾವು ಬರ್ತೇವೆ. ಪ್ರದಕ್ಷಿಣೆ ಬರುವಾಗ ನಾವು ಸುಮ್ಮನಿರ್ತೇವೆ, ಗಂಧ ಕೊಟ್ಟರೆ ದೇವಸ್ಥಾನಕ್ಕೆ ಅಂಟಿಸಿ ಬರ್ತೇವೆ. ದೇವರೇ ನೀವು ಕೊಟ್ಟದ್ದು ನಿಮಗೇನೆ. ಅಲ್ಲಿ ಕುಂಕುಮ ಕೊಟ್ಟರೆ ಅಲ್ಲಿಯೇ ಪ್ರತಿಮೆಗೆ ಹಚ್ಚಿ ಬರ್ತೇವೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಹೋಗಿ ಅಲ್ಲಿದ್ದವರಿಗೆಲ್ಲ ಬೈದುಕೊಂಡು ಬರ್ತೇವೆ. ನಾವು ಹೋಗೋದಕ್ಕೆ ಪುಣ್ಯ ಸಂಪಾದನೆ ಮಾಡೋದಕ್ಕಿಂತ ಪಾಪನೇ ಜಾಸ್ತಿ ಆಗ್ತದೆ. ಕುಂಜರ ಶೌಚವತ್ ಅಂತ ನೆನಪಿಸಿದ್ದಾರೆ. ಆವಾಗ ಪರೀಕ್ಷಿತ್ ರಾಜರು ಕೇಳ್ತಾರೆ ಶುಕಾಚಾರ್ಯರ ಹತ್ರ, ಈ ಪ್ರಾಯಶ್ಚಿತ್ತ ಮಾಡಿ ನಾವು ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯನಾ? ಇಂತಹ ನರಕಗಳಿಂದ ಪಾರಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದಾಗ, ಅದು ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ. ದೇವರ ನಾಮಸ್ಮರಣೆ ಮಾಡಿದರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ. ದೇವರ ನಾಮಸ್ಮರಣೆಗೆ ಇರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೊಂದು ಇತಿಹಾಸ, ಅದನ್ನು ಶ್ರೀಮದ್ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ದೇವರ ನಾಮಸ್ಮರಣೆ ಏನು ಕಷ್ಟ ಇಲ್ಲ. ಅದಕ್ಕೆ ಯಾವ ಜಾಗನೂ ಬೇಡ, ಯಾವ ಮಡಿಯೂ ಬೇಡ. ಯಾವಾಗಲೂ ದೇವರ ಸ್ಮರಣೆ ಮನಸ್ಸಿನಲ್ಲಿ ಮಾಡ್ತಾ ಇರ್ಬೋದು. ನಾಚಿಕೆನೂ ಆಗೋದಿಲ್ಲ. ಬಾಯಲ್ಲಿ ಗಟ್ಟಿ ಹೇಳಬೇಕಾದ್ರೆ ನಾಚಿಕೆ, ಮನಸ್ಸಲ್ಲಿ ಹೇಳಲಿಕ್ಕೆ ಏನು ನಾಚಿಕೆ. ಹಾಗಾಗಿ ಮನಸ್ಸಲ್ಲಿ ನಾವು ದೇವರ ನಾಮವನ್ನು ಹೇಳಬೇಕು. ಪುಣ್ಯ ತುಂಬ ಇರೋದು ಅದಕ್ಕೆ ಅಂತೆ. ಬಾಯಲ್ಲಿ ಹೇಳುವುದಕ್ಕಿಂತ ಮನಸ್ಸಲ್ಲಿ ಹೇಳಿದರೆ ಅದಕ್ಕಿಂತ 100 ಮಡಿ ಪುಣ್ಯ ಜಾಸ್ತಿ. ಭಾಳ ಕಷ್ಟ ಅದು. ಬಾಯಲ್ಲಿ ಹೇಳ್ಬೋದು, ಮನಸ್ಸು ಆರಾಮ ಇರ್ತದೆ, ಎಲ್ಲಿಯೋ ಹೋಗಿಕೊಂಡು ಬರ್ತದೆ. ವಿಶ್ವಂ ವಿಷ್ಣುರು ವಶರ್ಕಾರ ಮನಸ್ಸಿರ್ತದೆ. ಮತ್ತು ನೀನು ಹೇಳ್ತಾ ಇರುವಂಥ ಬಾಯಿಗೆ ಹೇಳುತ್ತೆ, ಅದೆಲ್ಲಿಯೋ ವಿಹಾರ ಮಾಡಿಕೊಂಡು ಎಲ್ಲ ವಿಚಾರ ಮಾಡಿಕೊಂಡು ಸರ್ವ ಪ್ರಾರಣ ಇದಾಹ ಖುಷಿ. ಅದಕ್ಕೆ ಕೃಷ್ಣಾರ್ಪಣ ವಸ್ತು ಮಧ್ಯದಲ್ಲಿ ಇರುವುದಿಲ್ಲ. ಬಾಯಿ ಮಾತ್ರ ಅಲ್ಲ, ಮನಸ್ಸೂ ಸೇರಬೇಕು. ಮನಸ್ಸು ಹೇಳುತ್ತೆ, ಬಾಯಿ ಇರಬೇಕು ಅಂತಿಲ್ಲ. ಹಾಗೆ ಮನಸ್ಸಲ್ಲಿ ಮಾಡುವ ಆ ಸ್ಮರಣೆಗೆ ತುಂಬ ಪವರ್ ಇರ್ತದೆ. ಅದನ್ನು ಯಾವಾಗ ಬೇಕಾದರೂ ಮಾಡ್ಬೋದು, ಬೆಳಗ್ಗಿಂದ ರಾತ್ರಿ ತನಕ. ರಾತ್ರಿ ನಿದ್ರೆ ಬರಲಿಲ್ಲ, ದೇವರ ನಾಮಸ್ಮರಣೆ ಮಾಡಿ, ಅದಕ್ಕೂ ತುಂಬ ಪುಣ್ಯ ಇದೆ. ಇಡೀ ಹಾಸಿಗೆಯಲ್ಲಿ ಮಲಗಿರ್ತೇನೆ, ಹೇಗೆ ಮಾಡಲಿ? ಯಾವುದೂ ಇಲ್ಲ ಅದಕ್ಕೆ. ನಾಮಸ್ಮರಣೆಗೆ ಅದು ಯಾವ ನಿಯಮನೂ ಇಲ್ಲ. ನನ್ನ ಹತ್ರ ತುಂಬ ಜನ ಬಂದು ಕೇಳೋದುಂಟು, ನನಗೆ ನಿದ್ದೆ ಬರೋದಿಲ್ಲ ಸ್ವಾಮಿ, ಏನು ಮಾಡಲಿ ಅಂತ. ನಾನು ಹೇಳಿದೆ, ಟ್ಯಾಬ್ಲೆಟ್ ತಗೊಳ್ಳಿ. ಟ್ಯಾಬ್ಲೆಟ್ ತಗೊಂಡ್ರೂ ಆಗೋದಿಲ್ಲ, ಅದೇ ಪವರ್ ಕಡಿಮೆ ಆಗಿಬಿಟ್ಟಿದೆ. ನಾನು ಹೇಳಿದೆ, ನನ್ನ ಅಂಗಡಿಯಲ್ಲಿ ಒಂದು ಟ್ಯಾಬ್ಲೆಟ್ ಇದೆ, ನಾನು ಕೊಡ್ತೇನೆ ಅಂತ. ಆಯಿತು ಕೊಡಿ ಅಂತ ಹೇಳಿದರು. ನೀವು ಮಾಡಬೇಕು ಅನುಷ್ಠಾನ ಅಂತ. ಆಯಿತು ಅಂತ ಹೇಳಿದರು. ಒಳ್ಳೆ ನಿದ್ದೆ ಬರುತ್ತೆ ಅಂತ 1000 ಬಾರಿ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಒಳ್ಳೆ ನಿದ್ದೆ ಬರುತ್ತೆ ಅಂತ ಬಂದು ಹೇಳ್ತಿದ್ರು ನನ್ನ ಹತ್ರ. ಸ್ವಾಮಿ ನಿಮ್ಮ ಟ್ಯಾಬ್ಲೆಟ್ ತುಂಬ ಚೆನ್ನಾಗಿದೆ ಅಂತ. ಪವರ್ಫುಲ್. ಏನು ಪವರ್ಫುಲ್ ಅಂತ ಕೇಳಿದೆ. ಅದು 1000 ಅಲ್ಲ, ಅದು 100 ಹೇಳುವಾಗಲೇ ಗಾಢವಾದ ನಿದ್ದೆ ಬಂದುಬಿಡುತ್ತೆ ಅಂತ. ಕೃಷ್ಣನ ಸ್ಮರಣೆ ಮಾಡಿದರೆ ದೇವರು ಎಲ್ಲವನ್ನೂ ಅನುಗ್ರಹಿಸ್ತಾನೆ. ಆ ನಾಮಸ್ಮರಣೆಗೆ ಶಕ್ತಿ, ಅದ್ಭುತವಾದ ಶಕ್ತಿ. ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡಿ ನಮಗೆ ಅನುಗ್ರಹ ಮಾಡುವ ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ. ಅದಕ್ಕೆ ಹೇಳಿದ ಇತಿಹಾಸ ಮತ್ತೆ ನಾಳೆ ಸೆದ್ದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.